ಶ್ರೀಗುರುಭ್ಯೋ ನಮಃ ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಅರಿಶಂಖಭರಾಭಯಾನಿ ದೌರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಂ ಆನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಕ್ನು ಕನ್ಯಾ ಪ್ರವಾಹವತ್. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಸ್ತ್ಯ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಷ್ಠಾಪಿಧಾನಾನಕುಲೀದಂತೆ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರು ಮಾಮಿಹ ವಾದಯೇತ್. ಶ್ರೀಮದ್ಭಾಗವತ ದಶಮಸ್ಕಂಧ 96ನೇ ಅಧ್ಯಾಯ ಶ್ರುತಿಗೀತೆ ಪ್ರಾರಂಭ ಮಾಡಿದ್ದೇವೆ. ದೊಡ್ಡ ಒಂದು ಪೂರ್ವಪಕ್ಷ, ವೇದಗಳೇ ಪ್ರಮಾಣವಲ್ಲ ಅನ್ನುವ ಒಂದು ಪೂರ್ವಪಕ್ಷ, ಅದಕ್ಕೆ ಒಂದು ಸಮಾಧಾನ. ಎರಡನ್ನೂ ಕೂಡ ನಿನ್ನೆ ದಿವಸ ಸಾಕಷ್ಟು ವಿಸ್ತಾರವಾಗಿ, ಮೊನ್ನೆನೂ ಕೂಡ ಸ್ವಲ್ಪ ವಿಸ್ತಾರವಾಗಿ ನಾವು ನೋಡಿದ್ದೇವೆ. ದೇವರನ್ನು ವೇದಗಳು ಹೇಳೋದೇ ಇಲ್ಲ, ಶಬ್ದಗಳು ಹೇಳೋದೇ ಇಲ್ಲ ಅಂತ ವಾದನೂ ಸರಿಯಲ್ಲ. ದೇವರಲ್ಲಿ ಗುಣಗಳೇ ಇಲ್ಲ, ಗುಣಗಳೇ ಇಲ್ಲದ ದೇವರನ್ನು ಹೇಳೋದಾದರೂ ಹೇಗೆ ಅನ್ನುವ ವಾದವೂ ಸರಿಯಲ್ಲ. ಅದೇ ರೀತಿಯಾಗಿ ದೇವರನ್ನು ಹೀಗೆಂದು ನಿರ್ದೇಶ ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ಶಬ್ದಗಳು ದೇವರನ್ನು ಹೇಳೋದಾದರೂ ಹೇಗೆ? ಅದಾದ ಮೇಲೆ ವೇದಗಳು ಕೊಂಡಾಡುವ ಯಾವ ದೇವತೆಗಳೂ ಕೂಡ ಯಾವ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಇಲ್ಲ ಅಂದಮೇಲೆ ವೇದಗಳು ಕೊಂಡಾಡುವ ದೇವತೆಗಳೇ ಇಲ್ಲದೇ ಇದ್ದಾಗ ವೇದ ಏನನ್ನು ಹೇಳಬೇಕು ಪ್ರಳಯ ಕಾಲದಲ್ಲಿ? ಹಾಗೆ ಪ್ರಳಯ ಕಾಲದಲ್ಲಿ ಯಾವ ಮುಮುಕ್ಷುಗಳು ಅಂತ ಇರೋ ವಿಚಾರವಿಲ್ಲ, ಸಾಧಕರು ಅಂತ ಇರೋ ವಿಚಾರವಿಲ್ಲ. ಎಲ್ಲರೂ ಭಗವಂತನ ಹೊಟ್ಟೆ ಒಳಗೆ ನಿದ್ರಾಶ್ರಯರಾಗಿದ್ದಾರೆ ಅಂದ ಮೇಲೆ ವಿಧಿ ನಿಷೇಧಗಳನ್ನು ವೇದ ಪ್ರಳಯ ಕಾಲದಲ್ಲಿ ಯಾರಿಗೆ ಬೋಧನೆ ಮಾಡಬೇಕು? ಮತ್ತು ದೇವರನ್ನು ಬೋಧನೆ ಮಾಡೋ ವಿಚಾರವಿಲ್ಲ. ಯಾಕೆ? ಅವನು ಗುಣರಹಿತನಾದ್ದರಿಂದ ಅವನನ್ನು ಹೇಳಲು ಸಾಧ್ಯವಿಲ್ಲವಾದ್ದರಿಂದ ಅಂತ ಹೀಗೆಲ್ಲ ಪೂರ್ವಪಕ್ಷ ಮಾಡಿಕೊಂಡು ಅದಕ್ಕೆ ಉತ್ತರವನ್ನೆಲ್ಲ ನಿನ್ನೆ ನೋಡಿದ್ದೇವೆ. ಮುಮುಕ್ಷುಗಳಿಗೆ ದೇವರ ಬಗ್ಗೆ ತತ್ವಜ್ಞಾನ ಉಂಟಾಗಲಿ ಎನ್ನುವ ಈ ಉದ್ದೇಶದಿಂದಲೇ ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ವೇದಗಳನ್ನು ಉಪದೇಶಿಸುತ್ತಾನೆ. ಮುಮುಕ್ಷುಗಳು ವೇದಾಧ್ಯಯನದ ಪುಣ್ಯದಿಂದ ಮೋಕ್ಷ ಪಡೆಯಲಿ ಎಂದೇ ಬುದ್ಧಿ, ಮನಸ್ಸು, ಇಂದ್ರಿಯ, ಪ್ರಾಣಗಳನ್ನು ಸೃಷ್ಟಿ ಮಾಡ್ತಾನೆ.
ಅಂದ ಮೇಲೆ ಭಗವಂತ ಮಾತಿಗೆ ನಿಲುಕೋದಿಲ್ಲ ಅಂತ ಹೇಳಬಾರದು. ಅವನಲ್ಲಿ ಗುಣಗಳಿಲ್ಲ ಅಂತ ಹೇಳಿದರೆ ತ್ರಿಗುಣಗಳು ಇಲ್ಲ ಎನ್ನ ಅಭಿಪ್ರಾಯವೇ ಹೊರತು ಸ್ವರೂಪಭೂತವಾದ ಅಪ್ರಾಕೃತ ಗುಣಗಳಿವೆ. ಆ ಗುಣಗಳನ್ನು ವೇದವು ತಿಳಿಸಿಕೊಡುತ್ತದೆ. ಈ ಮೂಲಕವಾಗಿ ವೇದ ತತ್ವಜ್ಞಾನವನ್ನು ಉಂಟು ಮಾಡುತ್ತೆ. ಆ ಸ್ವರೂಪಭೂತವಾದ ಅಪ್ರಾಕೃತ ಗುಣಗಳು ಅನಂತವಾದ್ದರಿಂದ, ಲೆಕ್ಕವಿಲ್ಲದಷ್ಟಾದ್ದರಿಂದ ಪೂರ್ತಿಯಾಗಿ ಮಾತಿಗೆ ನಿಲುಕೋದಿಲ್ಲ. ಆ ಗುಣಗಳನ್ನು ದೇವರು ವೇದದ ಮೂಲಕ ತಿಳಿಸಬೇಕು ಹೊರತು ಸ್ವತಂತ್ರವಾಗಿ ಯಾರೂ ತಿಳಿಯಲಾರರು. ಈ ಅಭಿಪ್ರಾಯದಿಂದಲೇ ಭಗವಂತನೂ ಗುಣವಿಲ್ಲದವನು, ಮಾತಿಗೆ ನಿಲುಕದವನು ಅಂತ ಹೇಳಿದ್ದು ಈ ಅಭಿಪ್ರಾಯದಲ್ಲಿ. ಹಾಗೆಯೇ ಲಯಕಾಲದಲ್ಲಿ ಶ್ರುತಿಯ ಅಭಿಮಾನಿಯಾಗಿ ಲಕ್ಷ್ಮೀದೇವಿಯೇ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾಳೆ. ಅದರಿಂದಾಗಿ ಭಗವಂತನ ಸ್ತೋತ್ರ ವೇದದ ಮೂಲಕ ಎಲ್ಲ ಕಾಲದಲ್ಲೂ ನಡೀತಾನೇ ಇರುತ್ತೆ. ವೇದ ಬಹಳ ಮುಖ್ಯವಾಗಿ ಹೇಳೋದು ಭಗವಂತನನ್ನ, ದೇವರನ್ನ ಪರಮ ಮುಖ್ಯ ವೃತ್ತಿಯಿಂದ ಪದ ಸಮನ್ವಯದ ಮೂಲಕ ವೇದದ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಮಹಾಪ್ರಳಯ ಕಾಲದಲ್ಲೂ ದೇವರನ್ನ ಕೊಂಡಾಡ್ತಾ ಇರ್ತಾಳೆ. ಹಾಗೆ ಸೃಷ್ಟಿಸ್ಥಿತಿ ಸಂಹಾರದ ಈ ಕಾಲದಲ್ಲೂ ಪದ ಸಮನ್ವಯ ಮೂಲಕ ದೇವರನ್ನೇ ಕೊಂಡಾಡ್ತಾ ಇರ್ತಾಳೆ. ಅದರಿಂದ ವೇದಕ್ಕೆ ಬಹಳ ಮುಖ್ಯವಾದ ವಿಷಯ ದೇವರು, ಅವನ ಗುಣಗಳು ಎಲ್ಲ ಕಾಲದಲ್ಲೂ ಇದ್ದೇ ಇವೆ. ಆದ್ದರಿಂದಾಗಿ ವೇದಕ್ಕೆ ವಿಷಯವೇ ಇಲ್ಲ ಅಂತ ಹೇಳಬಾರದು. ಹೌದು, ಮಹಾಪ್ರಳಯ ಕಾಲದಲ್ಲಿ ದೇವತೆಗಳ ಪೊಸಿಷನ್ನು ಮೊದಲಾದದ್ದು ಇಲ್ಲ. ಹಾಗೇನೇ ದೇವರು ಯಾರೇ ಆಗಲಿ ಉಪದೇಶಕ್ಕೆ ಯೋಗ್ಯರಾದ ಅಧಿಕಾರಿಗಳೂ ಇಲ್ಲ. ಆದ್ದರಿಂದಾಗಿ ಆ ಒಂದು ಉಪದೇಶದ ಭಾಗಗಳಿಗೆ ಏನು ಮಾಡಬೇಕು? ದೇವತೆಗಳನ್ನು ಕೊಂಡಾಡುವ ಅಗ್ನಿಸೂಕ್ತ ಮೊದಲಾದ ಸೂಕ್ತಗಳ ಗತಿ ಏನು ಅಂತ ಚಿಂತನೆ. ಅದಕ್ಕೂ ಉತ್ತರ ಕೊಟ್ಟಿದ್ದು ಹೌದು, ಉಪದೇಶವನ್ನು ಹೇಳುವ ಎಲ್ಲ ಭಾಗಗಳು ಕೂಡ ಸತ್ಯಂಬದ ಧರ್ಮಂ ಚರ ಮಾಹಿಂಸಾ ಸರ್ವಭೂತಾನಿ ಪದ ಸಮನ್ವಯದ ಮೂಲಕ ದೇವರಲ್ಲೇ ಚಿಂತನೆ ಮಾಡ್ತಾಳೆ ಲಕ್ಷ್ಮೀದೇವಿ. ಇಂದ್ರಚಂದ್ರಾದಿ ಶಬ್ದಗಳನ್ನು, ಆ ಸೂಕ್ತಗಳನ್ನು ಕೂಡ ಪದ ಸಮನ್ವಯದ ಮೂಲಕ ದೇವರಲ್ಲೇ ಚಿಂತನೆ ಮಾಡ್ತಾಳೆ ಲಕ್ಷ್ಮೀದೇವಿ. ಹೀಗಾಗಿ ಅಮುಖ್ಯವಾಗಿ ಇಂದ್ರಚಂದ್ರಾದಿಗಳನ್ನು ಯಾವುದು ವೇದ ಹೇಳುತ್ತೆ. ಹಾಗೆಯೇ ಸತ್ಯಂಬದ ಧರ್ಮಂಚರನೂ ಕೂಡ ಇನ್ನೊಂದು ರೀತಿಯಿಂದ ಉಪದೇಶಾತ್ಮಕವಾದ ಮಾತು ಕೂಡ ಅಮುಖ್ಯ ವೃತ್ತಿಯಿಂದಲೇ ಹೊರಟಿದ್ದು. ಪರಮ ಮುಖ್ಯ ವೃತ್ತಿಯಿಂದ ದೇವರನ್ನು ಅದು ಹೇಳ್ತಾ ಇದೆ ಎಲ್ಲ ಕಾಲದಲ್ಲೂ ಕೂಡ. ಆದ್ದರಿಂದಾಗಿ ವೇದಗಳಿಗೆ ವಿಷಯ ಎಲ್ಲ ಕಾಲದಲ್ಲೂ ಇದ್ದೇ ಇದೆ. ಆದ್ದರಿಂದಾಗಿ ವೇದ ಪರಮ ಪ್ರಮಾಣವಾಗಿದೆ ಅಂತ ಹೀಗೆ ಅರ್ಥಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಎರಡನೇ ಶ್ಲೋಕ ಬಹಳ ಸುಂದರವಾದ ಶ್ಲೋಕ. ಸುಲಭದಲ್ಲಿ ಅರ್ಥ ಆಗೋದಿಲ್ಲ. ಭವಾಯ ಚ ಆತ್ಮನೇಚ ಅಂತ ಒಂದೊಂದು ಚಿಕ್ಕ ಪದ ಹಾಕ್ಬಿಟ್ರಲ್ಲಿ. ಮಾತ್ರಾರ್ಥಂಚ ಭವಾರ್ಥಂಚ ಆತ್ಮನೇ ಕಲ್ಪನಾಯಚ ಅಂತ 4 ಪದ. ಅದರಲ್ಲಿ ತುಂಬಿಸಿರೋ ಅರ್ಥ ಮಾತ್ರ ಅದ್ಭುತ ರೀ. ಅದು ವ್ಯಾಸರ ಒಂದು ಚಿಂತನೆ. ಹಾಗೆ ಅರ್ಥವೇ ಆಗಲ್ಲ ನಮಗೆ ಏನು ಅಂತ ಹೇಳಿ ಆಚಾರ್ಯರು, ವಿಶೇಷವಾಗಿ ವ್ಯಾಖ್ಯಾನಕಾರರು ಎಲ್ಲ ತಿಳಿಸ್ಕೊಟ್ಟಿದ್ದರಿಂದ ನಮ್ಗೆ ಅರ್ಥ ಆಗಬೇಕು. ಇಲ್ಲದಿದ್ದರೆ ಏನು ಮಾತ್ರಾರ್ಥ, ಏನು ಭಾವಾರ್ಥ, ಆತ್ಮನೇ ಏನು, ಕಲ್ಪನಾ ಏನು. ನೋಡಿ, ಪೂರ್ವಪಕ್ಷನೂ ಅಷ್ಟೇ ಅದ್ಭುತವಾದ್ದು, ಸಿದ್ಧಾಂತವೂ ಅಷ್ಟೇ ಅದ್ಭುತವಾದ್ದು. ಆದರೆ ಶ್ರುತಿಗೀತೆ ಪ್ರಾರಂಭ ಆಗೋದು ಮುಂದೆ. ಇಲ್ಲಿಗೆ ಶ್ರುತಿಗೀತೆಯ ಮುಖ್ಯವಾಗಿರ್ತಕ್ಕಂಥ ಪೂರ್ವಪಕ್ಷ ಸಿದ್ಧಾಂತ ಬಂದ್ಬಿಡ್ತು. ಆದರೆ ದೇವರು ಅನಂತ ಗುಣ ಪರಿಪೂರ್ಣನಾದ ದೇವರನ್ನು ಎಷ್ಟಾಗತ್ತೋ ಅಷ್ಟು ತಿಳ್ಕೋಬೇಕು ಅಂತ ಅದು ವಿಚಾರ. ಅದಕ್ಕೋಸ್ಕರವಾಗಿ ಮುಂದೆ ಅನಂತ ಗುಣ ಪರಿಪೂರ್ಣವಾದ ದೇವರನ್ನು ಶ್ರುತಿಗಳ ಸಾರ ಏನಿದೆ, 27 ಶ್ರುತಿಗಳು, ಅದರ ಮೂಲಕವಾಗಿ ತಿಳ್ಕೊಳ್ಬೇಕು ಅಂತ ಶ್ರುತಿಗೀತೆ ಹೇಳಲಿಕ್ಕೆ ಹೊರಟಿದ್ದು. ಅದರ ವಿಸ್ತಾರವಾದ ಚಿಂತನೆಯನ್ನು ನಾವು ಮುಂದೆ ನೋಡೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಹಾಸ, ಆ ಇತಿಹಾಸದ ಭಾಗದಲ್ಲಿ ನಾವೀಗ ಇದ್ದೇವೆ. ಇದು ಯಾರಿಬ್ಬರ ಸಂವಾದ? ನಾರದಸ್ಥಿತ ಸಂವಾದಂ ಋಷೇಹೆ ನಾರಾಯಣಸ್ಥಿತ. ಇದು ಬದರಿಯ ನಾರಾಯಣ ಋಷಿ ಮತ್ತು ನಾರದ ಮಹರ್ಷಿ ಇವರಿಬ್ಬರ ನಡುವೆ ನಡೆದ ಒಂದು ಸಂವಾದ ರೂಪವಾದ ಭಾಗ ಕಥೆ. ಏಕದಾ ನಾರದೋ ಲೋಕಾನ್
ಪರ್ಯಟನ್ ಭಗವತ್ಪ್ರಿಯ ಸನಾತನಂ ಋಷಿಂ ದ್ರಷ್ಟುಂ ಯಯೋ ನಾರಾಯಣಾಶ್ರಮಂ ಯೋಸೌ ಭಾರತವರ್ಷೇಸ್ಮಿನ್ ಕ್ಷೇಮಾಯ ಸ್ವಸ್ಥಯೇ ನೃಣಾಂ ಧರ್ಮಜ್ಞಾನಶಮೋಪೇತಃ ಸಾಕಲ್ಯಾತ್ ಆಸ್ಥಿತಃ ತಪಃ ತತ್ರೋಪವಿಷ್ಟಂ ಋಷಿಭಿಃ ಕಲಾಪಗ್ರಾಮವಾಸಿಭಿಃ ಪರೀತಂ ಪ್ರಣತೋ ಪೃಚ್ಛತ್ ಇದಮೇವ ಕುರುದ್ವಃ ತಸ್ಮಾ ಅವೋಚದ್ ಭಗವಾನ್ ಋಷೀಣಾಂ ಶೃಣ್ವತಾಂ ಇಮಾಂ ಯೋ ಬ್ರಹ್ಮವಾದಃ ಪೂರ್ವೇಷಾಂ ಜನಲೋಕ ನಿವಾಸಿನಾಂ. ಒಮ್ಮೆ ಭಗವಂತನಿಗೆ ಬಹಳ ಬಹಳ ಬೇಕಾದವರಾದ ನಾರದರು, ಪ್ರಿಯರಾದ ನಾರದರು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಸನಾತನನಾದ ಋಷಿ ನಾರಾಯಣ, ಅವನಷ್ಟು ಓಲ್ಡೆಸ್ಟ್ ಋಷಿ ಅಂದರೆ ಬೇರೆ ಯಾರೂ ಇಲ್ಲ ಅಂತ, ಸನಾತನ ಬಹಳ ಬಹಳ ಹಿಂದಿನವನು ಅಂತ ಅರ್ಥ. ಸನಾತನ ಅಂದರೆ ಅರ್ಥನೇ ಬಹಳ ಬಹಳ ಹಿಂದಿನವನು. ಮತ್ತು ಬನ್ನಂಜಿಯವರು ಸನಾತನ ಅಂತ ಅರ್ಥ ಮಾಡ್ತಾರೆ, ಹಾಗೆ ದಾನು ಇಟ್ಕೋಬಹುದು ಅಂತ ಅವ್ರು ಹೇಳೋದು. ಸನಾತನ ಅಂದರೆ ಎಲ್ಲ ವೇದನಾದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯರಾದ ಸರ್ವವೇದ ಪ್ರತಿಪಾದ್ಯರಾದ ನಾರಾಯಣ ಹಾಗೂ ಅರ್ಥ. ಸನಾತನ ಸನಾತನ ಯಾರು? ನಾರಾಯಣ ಋಷಿ. ಅವನನ್ನು ಕಾಣಲಿಕ್ಕೆ ಬದರಿಕಾಶ್ರಮಕ್ಕೆ, ಬದರಿಯಲ್ಲೂ ನಾರಾಯಣಾಶ್ರಮಕ್ಕೆ ಹೋದರು. ಆ ನಾರಾಯಣ ಋಷಿ ಬದರಿಯಲ್ಲೇ ಇದ್ದಾನಪ್ಪ. ಏನು ಮಾಡ್ತಾ ಇದ್ದಾನೆ? ತಪಸ್ಸು ಮಾಡ್ತಾ ಇದ್ದಾನೆ. ಆ ಬದರಿಕಾಶ್ರಮದಲ್ಲಿ ಭಾರತ ವರ್ಷದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ನಾವೆಲ್ಲ ತಪಸ್ಸು ಮಾಡಲಿಕ್ಕೆ ಒಂದು ಕಾರಣ ಇದೆ ಸ್ವಾಮಿ. ನಾರಾಯಣ ಅಂದರೆ ದೇವರೇ ಅಲ್ವಾ? ದೇವರು ಯಾಕೆ ತಪಸ್ಸು ಮಾಡ್ತಾ ಇದ್ದಾನೆ ನೋಡಿ. ಕ್ಷೇಮಾಯ ನೃಣಾಂ ಕ್ಷೇಮಾಯ ನೃಣಾಂ ಸ್ವಸ್ಥಯೇ ಎಂದರು. ಸಜ್ಜನರ ಕ್ಷೇಮಕ್ಕೋಸ್ಕರವಾಗಿ, ಸಜ್ಜನರಿಗೆ ಸುಖವಾಗಲಿ ಅನ್ನುವ ಕಾರಣದಿಂದ, ಸಜ್ಜನರಿಗೆ ಕ್ಷೇಮವಾಗಲಿ, ಸಜ್ಜನರಿಗೆ ಸುಖವಾಗಲಿ ಅಂತ ಹೇಳಿ ತಪಸ್ಸು ಮಾಡ್ತಾರೆ. ಅದು ಧರ್ಮಜ್ಞಾನ ಸಮೋಪೇತ. ಆ ತಪಸ್ಸಿಗೆ ಏನು ಬೇಕೋ ಆ ಎಲ್ಲ ಗುಣಗಳನ್ನು ಪಡೆದುಕೊಂಡೆ. ಅಂದರೆ ಧರ್ಮ, ಜ್ಞಾನ, ಶಮ ಇದೆಲ್ಲ ತಪಸ್ಸಿಗೆ ಬೇಕಾದ ಅರ್ಹತೆಗಳು. ಧರ್ಮಾಚರಣೆ ಮಾಡಿಕೊಂಡು ತತ್ವಜ್ಞಾನವನ್ನು ಪಡೆದುಕೊಂಡು ದೇವರಲ್ಲಿ ಮನಸ್ಸನ್ನು ಇಟ್ಟು ಧರ್ಮ, ಜ್ಞಾನ, ಶಮ ಇವುಗಳಿಂದ ಕೂಡಿಕೊಂಡು ತಪಸ್ಸು ಮಾಡಬೇಕು. ಹಾಗೇನೇ ಮಾಡ್ತಾ ಇದ್ದಾನೆ. ಒಂದು ರೀತಿಯಿಂದ ನಮಗೆಲ್ಲ ತಪಸ್ಸು ಮಾಡೋದು ಹೇಗೆ ಅಂತ ಪಾಠ ಹೇಳಿಕೊಡೋದಕ್ಕೆ ತಪಸ್ಸು ಮಾಡ್ತಾ ಇದ್ದಾನೆ ದೇವರು. ಸಾಕ್ಷಾತ್ ನಾರಾಯಣಾವತಾರ, ಸ್ವಸ್ವರೂಪ ಆನಂದಾನುಭವದಲ್ಲಿ ಮಗ್ನನಾಗಿದ್ದಾನೆ ದೇವರು. ಲೋಕದೃಷ್ಟಿಯಿಂದ ತಪಸ್ಸು ಮಾಡುವಂತೆ ತೋರಿಸಿಕೊಳ್ಳುತ್ತಾನೆ. ಸಜ್ಜನರಿಗೆ ತಪಸ್ಸಿನ ಶಿಕ್ಷಣ ನೀಡೋದಕ್ಕೋಸ್ಕರವಾಗಿ ದೇವರು ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸಿನ ಮೂಲಕ ಜನರು ಕ್ಷೇಮವನ್ನು ಹೊಂದಲಿ, ಸುಖವನ್ನು ಹೊಂದಲಿ ಎನ್ನುವ ಉದ್ದೇಶ ದೇವರು. ಹೀಗಾಗಿ ದೇವರು ತಪಸ್ಸು ಮಾಡ್ತಾ ಇದ್ದಾನೆ. ನಾರಾಯಣಾಶ್ರಮಕ್ಕೆ ನಾನು ಹೋದೆ. ನಾರದರು ಕಥೆ ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಒಂದು ಗ್ರಾಮ, ಕಲಾಪ ಗ್ರಾಮ ಅಂತಾನೆ. ಆ ಕಲಾಪ ಗ್ರಾಮನೇ ನಾರಾಯಣಾಶ್ರಮ. ಆ ಕಲಾಪ ಗ್ರಾಮವಾಸಿಗಳಾಗಿರ್ತಕ್ಕಂಥ ಋಷಿಗಳೆಲ್ಲ ನಾರಾಯಣ ಋಷಿಯ ಸುತ್ತು ಬರೆದು ಕೂತ್ಕೊಂಡಿದ್ದಾರೆ. ಎಲ್ಲರೂ ಅಲ್ಲಿದ್ದಾರೆ. ನಾರದ ಋಷಿಗಳು ಹೇಳ್ತಾರೆ, ನಾನಲ್ಲಿ ಹೋದೆ, ನಮಸ್ಕಾರ ಮಾಡಿ ವೇದ ಪ್ರವೃತ್ತಿಯ ಬಗ್ಗೆ ಕೇಳಲು ಬಯಸಿದೆ. ಇದೇ ಪ್ರಶ್ನೆ. ವೇದಗಳು ಹೇಗೆ ಪ್ರವೃತ್ತವಾಗುತ್ತವೆ? ವೇದಗಳು ಅಂದರೆ ದೇವರನ್ನು ಹೇಳೋದು ಅಂತ ಚಿಂತನೆ ಇಟ್ಟುಕೊಂಡಾಗ ಏನೇನು ಪೂರ್ವಪಕ್ಷಗಳು ಬಂದವು ಅದರ ಬಗ್ಗೆ ಪ್ರಶ್ನೆ. ವೇದಗಳ ಪ್ರವೃತ್ತಿ ಹೇಗೆ? ಮಹಾಪ್ರಳಯ ಕಾಲದಲ್ಲಿ ವೇದಗಳ ಪ್ರವೃತ್ತಿ ಹೇಗೆ? ಈ ಒಂದು ಸೃಷ್ಟಿ ಸಂಹಾರ ಕಾಲದಲ್ಲೂ ಕೂಡ ವೇದಗಳ ಪ್ರವೃತ್ತಿ ಹೇಗೆ ಎನ್ನುವ ಈ ಒಂದು ಪ್ರಶ್ನೆಯನ್ನು ನಾನು ಕೇಳಿದ ವಿಚಾರ, ನಾರದ ಮಹರ್ಷಿಗಳು ಕೇಳಿದ ವಿಚಾರ. ಆಗ ನಾರದ ಮಹರ್ಷಿಗಳ ಪ್ರಶ್ನೆಗೆ ಭಗವಾನ್ ನಾರಾಯಣ ಋಷಿಗಳು ಏನು ಮಾಡಿದರು? ಹಿಂದಿನ ಕಥೆ ಹೇಳಿದರು. ಇಲ್ಲಪ್ಪ, ಇದೇ ಪ್ರಶ್ನೆಯನ್ನು ಹಿಂದೆ ಒಬ್ಬರು ಮಾಡಿದ್ರು, ಉತ್ತರನು ಬಂದಿತ್ತು, ಅದನ್ನು ನಿಮಗೆ ತಿಳಿಸ್ಬಿಡ್ತೇನೆ. ಯಾವುದು? ಪ್ರಾಚೀನ ಜನಲೋಕ ನಿವಾಸಿಗಳಾದ ಸನಕಾದಿಗಳು ನಡೆಸಿದ ಬ್ರಹ್ಮ ವಿಚಾರವನ್ನು ಹೇಳ್ತೇನೆ. ಇದು ಎಲ್ಲಿ? ಜನಲೋಕದಲ್ಲಿ ನಡೆದ ಘಟನೆಪ್ಪ. ಯಾವುದು? ಮೇಲೆ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ ಅಂತ ಮೇಲ್ಗಡೆ ಲೋಕಗಳು. ಜನಃ ಅಂತ ಹೇಳಿ ಒಂದು ಲೋಕ, ಮೇಲಿನ ಲೋಕ.
ಅಪರೋಕ್ಷ ಜ್ಞಾನಿಗಳೇ ಹೋಗುವ ಲೋಕ, ಬೇರೆಯವರು ಹೋಗಲಿಕ್ಕೆ ಸಾಧ್ಯವಿಲ್ಲದ ಲೋಕ. ಅಂತಹ ಪ್ರಾಚೀನ ಜನಲೋಕದ ನಿವಾಸಿಗಳು ಯಾರು? ಸನಕಾದಿ ಮಹರ್ಷಿಗಳು. ಅವರು ಒಂದು ಬ್ರಹ್ಮ ವಿಚಾರವನ್ನು ನಡೆಸ್ತಾ ಇದ್ದರು. ಅಲ್ಲಿ ವೇದಗಳ ಪ್ರವೃತ್ತಿಯ ಬಗ್ಗೆ ಈ ಒಂದು ಪೂರ್ವಪಕ್ಷ ಮತ್ತು ಸಿದ್ಧಾಂತ ವಿಸ್ತಾರವಾದ ಚಿಂತನೆಯಲ್ಲಿ ಬಂದಿದೆ. ಅದನ್ನು ನಿನಗೆ ಹೇಳಿದರೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಅಂತ ಹೇಳಿ ನಾರಾಯಣ ಋಷಿಗಳು ಆ ಬ್ರಹ್ಮ ವಿಚಾರವನ್ನು, ಎಲ್ಲಿ ಜನಲೋಕ ನಿವಾಸಿಗಾದ ಸನಕಾದಿಗಳು ನಡೆಸಿದ ಬ್ರಹ್ಮ ವಿಚಾರವನ್ನು ಹೇಳಿದರು. ಏನದು? ಅದನ್ನು ಪುನಃ ಮುಂದುವರಿಸ್ತಾರೆ. ಶ್ರೀ ಭಗವಾನುವಾಚ ಸ್ವಯಂಭುವಂ ಬ್ರಹ್ಮಸತ್ರಂ ಜನಲೋಕೆ ಅಭವತ್ಪುರಾ ತತ್ರತ್ಯಾನಾಂ ಮಾನಸಾನಾಂ ಮುನೀನಾಂ ಊರ್ಧ್ವರೇತಸಾಂ ಶ್ವೇತದ್ವೀಪಂ ಗತವತಿ ತ್ವಯಿ ದ್ರಷ್ಟುಂ ತಮೀಶ್ವರಂ ಬ್ರಹ್ಮವಾದಸ್ಸು ಸಂವೃತ್ತಃ ಶ್ರುತಯೋ ಯತ್ರ ಶೇರತೆ ತತ್ರಾಪ್ಯಯಂ ಅಭೂತ್ ಪ್ರಶ್ನಃ ತ್ವಂ ಮಾಂ ಯಮನು ಪೃಚ್ಛಸಿ ತುಲ್ಯಶ್ರುತತಪಶೀಲಾಃ ತುಲ್ಯಸ್ವೀಯಾರಿ ಮಧ್ಯಮಾಃ ಅಪಿ ಚಕ್ರುಃ ಪ್ರವಚನಂ ಏಕಂ ಶುಶ್ರೂಷವೋಪರೇ. ಜನಲೋಕದಲ್ಲಿ ಅಲ್ಲಿರುವ ಋಷಿಗಳಿಗೂ ಚತುರ್ಮುಖನ ಮಾನಸ ಪುತ್ರರು, ಚತುರ್ಮುಖನ ಮನಸ್ಸಿನಿಂದ ಹುಟ್ಟಿದ ಮಕ್ಕಳು ಯಾರು? ಸನಕಾದಿಗಳು. ಎಲ್ಲ ಪರಮಹಂಸರೇ, ಸನ್ಯಾಸಿಗಳೇ ಎಲ್ಲರೂ ಕೂಡ. ಅವರು ಬ್ರಹ್ಮನಿಂದ ಉಪದಿಷ್ಟವಾದ ಬ್ರಹ್ಮ ವಿಚಾರ, ಬ್ರಹ್ಮ ಭಗವಂತ ಅವನಿಂದ ಉಪದಿಷ್ಟವಾದ ಬ್ರಹ್ಮ ವಿಚಾರ, ದೇವರ ವಿಚಾರ, ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿದೆ? ಶ್ರುತಿಗಳು ಬೇರೆ ಏನನ್ನೂ ಹೇಳದೆ ಭಗವಂತನನ್ನು ಮಾತ್ರ ಹೇಳುತ್ತವೆ ಅಂತ ಇರೋ ವಿಚಾರ. ಅಂತಹ ಭಗವಂತನನ್ನು ಕಾಣಬೇಕು ಅಂತ ಹೇಳಿ ಯಾರು? ನಾರದ ಮಹರ್ಷಿಗಳು ಶ್ವೇತದ್ವೀಪಕ್ಕೆ ಹೋಗಿದ್ದಾರೆ. ಒಂದು ಸ್ವಾರಸ್ಯ ಹೇಳ್ತಾರಲ್ಲಿ, ಶ್ವೇತದ್ವೀಪಂ ಗತವತಿ ತ್ವಯಿ ದ್ರಷ್ಟುಂ ತಮೀಶ್ವರಂ ಬ್ರಹ್ಮವಾದಸ್ಸು ಸಂವೃತ್ತಃ ಶ್ರುತಯೋ ಯತ್ರ ಶೇರತೆ. ಶ್ರುತಿಗಳೆಲ್ಲವೂ ಕೂಡ ಯತ್ರ ಶೇರತೆ, ಆ ಭಗವಂತನಲ್ಲೇ ನೆಲೆಗೊಂಡಿವೆ, ಭಗವಂತನಲ್ಲೇ ಮುಳುಗಿ ಹೋಗಿವೆ, ಭಗವಂತನಲ್ಲಿ ಮಲಗಿವೆ. ಹೀಗೆ ಅರ್ಥ ಆಗತ್ತೆ ಅದಕ್ಕೆ, ಮಲಗಿವೆ ಅಂತ. ಶೇತೆ ಶೇರಾತೆ ಶೇರತೆ ಅಂತ. ಏನು ದೇವರಲ್ಲಿ ಮಲಗಿರೋದು ಅಂದರೆ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಹೇಳಲ್ಲ. ಶ್ರುತಿಗಳು ಹೇಳೋದು ಯಾರನ್ನ? ದೇವರನ್ನೇ. ಎಲ್ಲ ಕಾಲದಲ್ಲೂ ದೇವರನ್ನೇ ಹೇಳೋದು, ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಹೇಳೋದಿಲ್ಲ. ಈ ಚಿಂತನೆ ತುಂಬ ಚೆನ್ನಾಗಿ ನಡೆಯೋದೆಲ್ಲಿ? ಮುಕ್ತಿಯ ತಾಣದಲ್ಲೇ. ಮುಕ್ತಿಯ ತಾಣದಲ್ಲೇ ಈ ಚಿಂತನೆ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ. ಪರಮ ಮುಖ್ಯ ವೃತ್ತಿಯಿಂದ ಸಕಲ ಶ್ರುತಿಗಳಿಂದ ದೇವರು ಪ್ರತಿಪಾದ್ಯ ಎನ್ನುವ ಚಿಂತನೆ ಮುಕ್ತಿ ಲೋಕದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಅದು ಶ್ವೇತದ್ವೀಪ, ಮುಕ್ತಿ ಲೋಕ. ಆದ್ದರಿಂದ ಶ್ವೇತದ್ವೀಪದಲ್ಲಿ ಶ್ರುತಿಗಳು ಬೇರೆ ಏನನ್ನೂ ಹೇಳದೆ ಭಗವಂತನ ಮಾತ್ರ ಹೇಳುತ್ತವೆ ಎನ್ನುವ ಚಿಂತನೆ ನಡೆಯುತ್ತೆ. ಆಯಿತಾ? ಆದ್ದರಿಂದ ಆ ದೇವರನ್ನು ಹೋಗಿ ಕಾಣಬೇಕು. ಅಂತಹ ದೇವರನ್ನು, ಶ್ವೇತದ್ವೀಪದಲ್ಲಿ ಇರುವ ದೇವರನ್ನು ಕಂಡರೆ ಆಗ ಸರ್ವವೇದ ಪ್ರತಿಪಾದ್ಯನಾದ ದೇವರನ್ನು ಕಂಡಾಗತ್ತೆ. ಅಲ್ಲಿ ಹೋಗಿ ನೋಡಿಬಿಡೋಣ ಅಂತ ಯಾರಿಗನಿಸಿದೆ? ಆಗ ನಾರದ ಮಹರ್ಷಿಗಳಿಗನಿಸಿದೆ. ಅದಕ್ಕೋಸ್ಕರವಾಗಿ ನಾರದ ಮಹರ್ಷಿಗಳು ಏನು ಮಾಡಿದ್ದಾರೆ? ಶ್ವೇತದ್ವೀಪಕ್ಕೆ ಹೋಗಿದ್ದಾರೆ. ಅಂದರೆ ಇವರು ಮೊದಲು ಅಲ್ಲಿ ಜನಲೋಕದಲ್ಲಿ ನಡೆದ ಆ ಒಂದು ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಳ್ಳಿಲ್ಲ ನಾರದರು. ಇದು ಕಥೆ ಹೇಳ್ತಾ ಇರೋದು ನಾರಾಯಣ ಋಷಿ, ಭಗವಾನುವಾಚ ನಾರಾಯಣ ಋಷಿ ಕಥೆ ಹೇಳ್ತಾ ಜನಲೋಕದಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯಿತು. ಆ ಜನಲೋಕದ ಚರ್ಚೆಯಲ್ಲಿ ನಾರದರು ಯಾಕೆ ಪಾಲ್ಗೊಳ್ಳಿಲ್ಲ ಅಂತ ವಿಚಾರ. ನಿಜವಾಗಿ ಬಹಳ ದೊಡ್ಡ ಚರ್ಚಾಗೋಷ್ಠಿ ದೇವರಿಗೆ ಸಂಬಂಧಪಟ್ಟದ್ದು ಅಂದರೆ ನಾರದರು ಬಂದೇ ಬಿಡ್ತಾರಲ್ಲೇ. ಹಾಗೆ ಇಲ್ಲೂ ಕೂಡ ನಾರದರು ಹೋಗಿದ್ದರು. ಆದರೆ ಸ್ವಾರಸ್ಯ ಏನಾಯಿತು ಅಂದರೆ ಅವರಿಗನಿಸ್ತು, ಇಲ್ಲಿ ಈ ಚರ್ಚೆ ನಡೀತಾ ಇದೆಯಲ್ಲ, ಆ ದೇವರನ್ನು ಒಮ್ಮೆ ಕಂಡು ಬರೋಣ ಅಂತ ಅನಿಸ್ತು. ಹೊರಟುಬಿಟ್ರು ಅವರು. ಅಷ್ಟೇ ವಿಚಾರ, ಹೊರಟುಬಿಟ್ರು. ಅದು ದೇವರ ಸಂಕಲ್ಪ ಹೇಗೇಗೋ ಇರುತ್ತೆ, ಹೀಗೆ ಹಾಗೆ ಅಂತೇನಿಲ್ಲ. ಏನೋ ಅವರಿಗೆ ದೇವರು ಹಾಗೆ ಬುದ್ಧಿ ಕೊಟ್ಟ.
ಮತ್ತು ಅವರನ್ನು ತಡೆಯೋರು ಯಾರೂ ಇಲ್ಲ ಯಾವ ಲೋಕದಲ್ಲೂ ಕೂಡ. ಬೇಕು ಅಂತ ಅನಿಸಿದ ಕೂಡ ಸೀದಾ ಹೊರಟೋಗ್ತಾರೆ. ಅಲ್ಲಿ ಶ್ವೇತದ್ವೀಪದಲ್ಲಿ ಅಮುಕ್ತ ಸ್ಥಾನದಲ್ಲಿರೋ ದೇವರನ್ನು ನೋಡೇ ಬಿಡ್ತಾರೆ. ಹೀಗೆ ಜನಲೋಕದಲ್ಲಿ ಸನಕಾದಿ ಋಷಿಗಳ ನಡುವೆ ನಡೆದ ಚರ್ಚೆ ಆಯಿತಾ. ಯಾರು ಚತುರ್ಮುಖನ ಮಾನಸ ಪುತ್ರರು, ಎಲ್ಲ ಪರಮಹಂಸರು, ಎಲ್ಲ ದೊಡ್ಡವರು, ದೊಡ್ಡ ಜ್ಞಾನಿಗಳು ಆಯಿತಾ. ಅಲ್ಲಿ ನಡೆದ ಚರ್ಚೆ. ಆದರೆ ಆ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ನಾರದರು, ಆದರೂ ಪಾಲ್ಗೊಳ್ಳಲಿಲ್ಲ. ಅವರೇನು ಮಾಡಿದರು, ಶ್ವೇತದ್ವೀಪಕ್ಕೆ ಹೊರಟೋದ್ರು. ಸೊ ನಾರದರ ಅನುಪಸ್ಥಿತಿಯಲ್ಲೇನೆ ಸನಕಾದಿಗಳ ನಡುವೆ ಈ ಚರ್ಚೆ ನಡೆಯಿತು. ಸನಕಾದಿ ಋಷಿಗಳು ಬೇರೆ ಋಷಿಗಳೆಲ್ಲ ಕೂತ್ಕೊಂಡಿದ್ದಾರೆ, ಈ ಚರ್ಚೆ ನಡೀತು. ಆ ಸಂದರ್ಭದಲ್ಲಿ ತತ್ರಾಪ್ಯಯಂ ಅಭೂತ್ ಪ್ರಶ್ನ, ಇದೇ ಪ್ರಶ್ನೆ, ವೇದಗಳ ಪ್ರವೃತ್ತಿಯ ಬಗ್ಗೆ ಪ್ರಶ್ನೆ. ಸಕಲ ವೇದಗಳು ದೇವರನ್ನು ಹೇಳುತ್ತೆ ಅಂತ ಆದಾಗ ಬರುವ ಆಕ್ಷೇಪಣೆಗಳೇನು, ಪೂರ್ವಪಕ್ಷಿಗಳೇನು, ಅದಕ್ಕೆ ಉತ್ತರವೇನು, ಇದೇ ಒಂದು ಪ್ರಶ್ನೆ. ಈ ಪ್ರಶ್ನೆ ಇವತ್ತು ಯಾರು ಕೇಳಿದ್ದಾರೆ, ನಾರದ ಮಹರ್ಷಿಗಳು ನಾರಾಯಣನ ಬಳಿ ಕೇಳಿದ್ದಾರೆ. ವಸ್ತುತಃ ಅವರೇನಾದರೂ ಜನಲೋಕದಲ್ಲಿ ಇದ್ಬಿಟ್ಟಿದ್ರೆ ಅವತ್ತು ಅವರು ಈ ಪ್ರಶ್ನೆ ಕೇಳಬೇಕಾಗಿರಲಿಲ್ಲ. ಆದರೆ ಸನಕಾದಿಗಳ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಬಂದುಬಿಟ್ಟಿದೆ. ಆದರೆ ಆ ಸಂದರ್ಭದಲ್ಲಿ ಶ್ವೇತದ್ವೀಪದಲ್ಲಿ ಇರುವ ದೇವರನ್ನು ನೋಡಬೇಕು. ಶ್ವೇತದ್ವೀಪದಲ್ಲಿ ಸಕಲ ವೇದಗಳು ದೇವರನ್ನೇ ಹಾಡಿ ಹೊಗಳುತ್ತಲ್ಲಪ್ಪ, ಆ ದೇವರನ್ನು ನೋಡೋಣ ಅಂತ ಹೊರಟಿದ್ದಾರೆ ಅವರು. ಅದರಿಂದಾಗಿ ಈ ಚರ್ಚಾಗೋಷ್ಠಿ ನಡೆಯೋ ಸಂದರ್ಭದಲ್ಲಿ ಅವರು ಇರಲಿಲ್ಲ ಆಯಿತಾ. ಆದ್ದರಿಂದ ನಿನಗೆ ನಾನು ಹೇಳ್ತೀನಿ ಅಂದರು ನಾರಾಯಣ ಋಷಿಗಳು. ದೇವರು ಹೇಳಿದ್ರು, ಯೋಚನೆ ಮಾಡಬೇಡ, ಚರ್ಚಾಗೋಷ್ಠಿ ನಡೆಯೋ ಸಮಯದಲ್ಲಿ ನೀ ಇರಲಿಲ್ಲ, ನಂಗೆ ಗೊತ್ತು, ನೀ ಅಲ್ಲಿಗೆ ಹೋಗಿದ್ದೆ. ಈಗ ನಾನು ಆ ಚರ್ಚಾಗೋಷ್ಠಿ ವಿವರಗಳನ್ನೆಲ್ಲ ನಿನ್ನ ಮುಂದೆ ಇಟ್ಬಿಡ್ತೇನೆ, ನಿನ್ನ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಅಲ್ಲಿ ಯಾರು ಭಾಗವಹಿಸಿದ್ದು, ಅದು ಸನಕಾದಿ ಋಷಿಗಳು ಭಾಗವಹಿಸಿದ್ದು ಆಯಿತಾ. ಸನಕಾದಿ ಋಷಿಗಳು ಭಾಗವಹಿಸಿರೋ ಸಂದರ್ಭದಲ್ಲಿ ಹೇಗೆ ಚರ್ಚೆ ನಡೀತು ಅಂತ ವಿಚಾರ. ಚರ್ಚೆ ನಡೆದದ್ದು ಹೇಗೆ ಅಂದರೆ, ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ಬಿಡಲಿಲ್ಲ. ಎಲ್ಲರೂ ನಾವು ಮಾತಾಡ್ತೀವಿ, ನಂಗೆ ಗೊತ್ತಿದೆ ನೀವು ಕೇಳಿ ಅಂತ. ಹಾಗೆ ಎಲ್ಲರೂ ಆ ರೀತಿ ಗಲಾಟೆ ಆಗಲಿಲ್ಲ. ಮತ್ತೆ ಏನು, ಒಬ್ಬರು ಹೇಳಿದರು, ಉಳಿದವರೆಲ್ಲ ಕೇಳಿದರು ಅಂತ. ಒಬ್ಬರು ಹೇಳಿದರು, ಉಳಿದವರು ಕೇಳಿದ್ರು ಅಂದರೆ ಹೇಳಿದವರು ತುಂಬ ದೊಡ್ಡವರು, ಕೇಳಿದವರೆಲ್ಲ ತುಂಬ ಚಿಕ್ಕವರು ಅಂತ, ಹೀಗೆಲ್ಲ ಏನಾದರೂ ಕಥೆ ಇದೆಯಾ ಅಂತ ವಿಚಾರ. ಅದಕ್ಕೆ ಹೇಳ್ತಾರೆ ತುಲ್ಯಶ್ರುತ ಅಂತ ಆ ಪದವನ್ನು ಹಾಕಿದ್ದಾರೆ. ಏನು ಹೇಳ್ತಾರೆ, ತುಲ್ಯಶ್ರುತ ತಪಶೀಲಾ ತುಲ್ಯ ಸ್ವೀಯಾರಿ ಮಧ್ಯಮಾ ಅಂತ ಹೇಳ್ತಾರೆ. ಸನಕಾದಿ ಮುನಿಗಳು ಏನಾಗಿದ್ದಾರೆ, ಶ್ರವಣ ತಪಸ್ಸು ಆಚಾರಗಳಲ್ಲಿ ಒಂದೇ ರೀತಿ ಇದ್ದಾರೆ. ದೇವರ ಬಗ್ಗೆ ಶ್ರವಣ ಆಚಾರ ವಿಚಾರ ಇದೆಲ್ಲದರಲ್ಲೂ ಕೂಡ ಒಂದೇ ರೀತಿ ಇದ್ದಾರೆ. ಏನು ಎಲ್ಲರೂ ಒಂದೇ ರೀತಿ ಇದ್ದಾರಾ, ಹೇಗೆ ಅಂತ ವಿಚಾರ. ಅದಕ್ಕೆ ಒಬ್ಬರನ್ನು ಬಿಟ್ಟು ಅಂತ ಇಟ್ಕೋಬೇಕು. ಆಚಾರದನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ. ಏನಂತ, ಸನಕಾದಿಗಳಲ್ಲಿ ಸನತ್ಕುಮಾರ ಇದ್ದಾನಲ್ಲಪ್ಪ, ಸನತ್ಕುಮಾರನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಸಮಾನರಾಗಿದ್ದರು. ಸನಕಾದಿಗಳಲ್ಲಿ ಯಾರು, ಸನತ್ಕುಮಾರ, ಸನಕಾದ್ಯಾ ಸಮಾಸರ್ವೇ ತತಶ್ರೇಷ್ಠ ಕುಮಾರಕಃ. ಸನಕ, ಸನಂದನ, ಸನತ್ಕುಮಾರ, ಸನಾತನ ಅಂತ ಇಷ್ಟು ಜನ ಬರ್ತಾರೆ. ಸನಕ, ಸನಂದನ, ಸನತ್ಕುಮಾರ, ಸನಾತನ ಅಂತ ಇಷ್ಟು ಜನ ಬರೋದು. ಅವರೆಲ್ಲರೂ ಸನಕಾದ್ಯಾ ಸಮಾಸರ್ವೇ. ಋಕ್ ಸಂಹಿತಾ ಎನ್ನುವ ಪ್ರಮಾಣದಲ್ಲಿ ಆಚಾರ್ಯ ಹೇಳ್ತಾರೆ, ಸನಕಾದ್ಯಾ, ಸನಕ, ಸನಂದನ ಮತ್ತು ಸನಾತನ ಮೂರು ಜನರು ಕೂಡ ಸಮಾನರು. 8ನೇ ಕಕ್ಷೆಯಲ್ಲಿ ಬರುವ ಸನತ್ಕುಮಾರ ಇವರೆಲ್ಲರಿಗಿಂತ ವಿಶಿಷ್ಟ. ಇವರೆಲ್ಲರೂ ಕೂಡ ಎಲ್ಲಿ ಬರ್ತಾರೆ, ಪುನಃ 19ನೇ ಕಕ್ಷೆ ಬರ್ತಾರೆ. ಯಾರು, ಸನಕ, ಸನಂದನ, ಸನಾತನ 19ನೇ ಕಕ್ಷೆ ಬರ್ತಾರೆ. ಅವರ ಜೊತೆಗಿರುವ ಒಬ್ಬರಿದ್ದಾರೆ ಸನತ್ಕುಮಾರ, ಅವನು ಮಾತ್ರ ಯಾರು, ಬೇರೆ ಯಾರೂ ಅಲ್ಲ, ಮನ್ಮಥ. ಸನತ್ಕುಮಾರ ಅಂತ ಹೇಳಿದರೆ ಮನ್ಮಥ.
ಇನ್ನೊಂದು ರೀತಿಯಿಂದ ಕಾಮ ಅಂದರೆ ಇಂದ್ರದೇವರ ಕಕ್ಷೆ, ಎಂಟನೇ ಕಕ್ಷೆ ಆಯಿತಾ. ಉಳಿದವರೆಲ್ಲರೂ ಕೂಡ ಸಮಾನ. ಅದರಿಂದ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣೋದು ಏನರ್ಥ, ತುಲ್ಯಶ್ರುತ ತಪಶೀಲ ಅಂದರೆ 4 ಜನರು ಒಂದೇ ರೀತಿ ಇದ್ದಾರೆ, ಸಮಾನರಾಗಿದ್ದಾರೆ. ತುಲ್ಯ ಸಮಾನವಾದ್ದು, ಶ್ರುತ ತಪಃ ಶೀಲ ಅವರ ಸ್ವಭಾವ, ಅವರ ತಪಸ್ಸು, ಅವರ ಶಾಸ್ತ್ರಶ್ರವಣ ಎಲ್ಲವೂ ಸಮಾನವಾಗಿದೆ ಅಂತ ಅನಿಸತ್ತೆ ನಮಗೆ. ಆದರೆ ಆಚಾರ್ಯರು ಋಕ್ಸಂಹಿತಾದ ಆಧಾರದಲ್ಲಿ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, 4 ಜನರಲ್ಲಿ ಸನಕ ಸನಂದನ ಸನಾತನ ಸನತ್ಕುಮಾರರಲ್ಲಿ ಸನಕಾಸನಂದನ ಸನಾತನರು ಮಾತ್ರವೇ 19ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಸಮಾನರಾದವರು. ಆದರೆ ಸನತ್ಕುಮಾರ 8ನೇ ಕಕ್ಷೆಯಲ್ಲಿ ಬರ್ತಾನೆ. ಸನತ್ಕುಮಾರ ಅಂದರೆ ಯಾರು? ಅದು ಮನ್ಮಥನೇ ಸನತ್ಕುಮಾರನಾಗಿದ್ದು, ಕಾಮನೇ ಸನತ್ಕುಮಾರನಾಗಿದ್ದು, ಅವನು ಉಳಿದವರಿಗಿಂತ ವಿಶಿಷ್ಟ ಅಂತ ಆಚಾರ್ಯ ಹೇಳ್ತಾರೆ. ಆಯ್ತಾ. ಅದರಿಂದ ಇಲ್ಲಿ ಪ್ರವಚನ ಮಾಡಿದ್ಯಾರು? ಸನತ್ಕುಮಾರನ ಅಂತ. ನಿಜವಾಗಿ ಪ್ರವಚನ ಮಾಡಿದ್ದು ಸನತ್ಕುಮಾರ ಅಲ್ಲ. ಪ್ರವಚನ ಮಾಡಿದ್ದು ಯಾರು ಅಂದರೆ ಸನಂದನ ಪ್ರವಚನ ಮಾಡಿದ್ದು ಅಂದರೆ 19ನೇ ಕಕ್ಷೆಯ ಸನಂದನ ಪ್ರವಚನ ಮಾಡಿದರು. ಪ್ರವಚನ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನು ದೊಡ್ಡವನು ಅಂತ ಚಿಂತನೆ ಮಾಡೋ ಹಾಗಿಲ್ಲ. ನೋಡಿ ಸ್ವಾರಸ್ಯ, ಅವನು ಪ್ರವಚನ ಮಾಡಿದ್ದಾನೆ, ಉಳಿದವರು ಕೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ದೊಡ್ಡವನು ಚಿಂತನೆ ಮಾಡಬೇಡಿ. ಅದಕ್ಕೆ ಹೇಳಿದ್ದು ತುಲ್ಯಶ್ರುತ ತಪಶೀಲ ಅಂತ ಆ ಮಾತು ಅಲ್ಲಿ ಬಂದಿದೆ. ಆಯಿತಾ, ಬಂದಿದೆ. ಹಾಗಾದರೆ ದೊಡ್ಡವರಲ್ವಾ ಅಂದರೆ ಇನ್ಯಾರು ದೊಡ್ಡವರಿಲ್ವಾ? ಇನ್ನೋರು ಇದ್ದಾರೆ. ಸನತ್ಕುಮಾರ ದೊಡ್ಡವನಿದ್ದಾನೆ, ಆದರೆ ಅವನು ಪ್ರವಚನ ಮಾಡಿದ್ದಲ್ಲ. ಪ್ರವಚನ ಮಾಡಿದ್ದು ಸನಂದನ 19ನೇ ಕಕ್ಷೆ. ಕೇಳಿದವರು ಯಾರು ಅಂತ ಬಂದಾಗ ಆಯಿತಾ, ಪುನಃ ಸನಕನೂ ಕೇಳಿದ್ದಾರೆ, ಅದೇ ರೀತಿಯಾಗಿ ಸನಾತನೂ ಕೇಳಿದ್ದಾರೆ, ಸನತ್ಕುಮಾರರು ಕೂಡ ಕೇಳಿದ್ದಾರೆ. ದೊಡ್ಡವರು ಕೂಡ ಅಂದರೆ ಸನತ್ಕುಮಾರ ಕಕ್ಷೆಯಲ್ಲಿ ದೊಡ್ಡವನಾದರೂ ಹೇಳ್ತಾ ಇದ್ದಾರೆ ಅಂದರೆ ಕೇಳ್ತಾರೆ, ಕೇಳಬಾರ್ದು ಅಂತಿಲ್ಲ. ಈಗ ಚಿಕ್ಕವರು ದೇವರ ವಿಚಾರ ಚಿಂತನೆಯನ್ನು ಹೇಳಿದರು ಅಂದರೆ ಗೊತ್ತಿರೋ ದೊಡ್ಡವರು ಕೇಳಬಾರ್ದು ಅಂತಿಲ್ಲ. ಈಗ ನಾವೆಲ್ಲ ತುಂಬ ಚಿಕ್ಕವರು ನಾವೆಲ್ಲ ಹೇಳ್ಕೊಳ್ಳೋದು. ವಿದ್ಯಾಮಾನರು ನಮ್ಮ ಹತ್ರ ಪ್ರವಚನ ಮಾಡಿಸ್ತಿದ್ರು, ವಿಶ್ವೇಶ್ಚಿತ್ತರು ನಮ್ಮ ಪ್ರವಚನ ಕೂತ್ಕೊಂಡು ಕೇಳ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ದೊಡ್ಡವರಾದ ಕೂಡಲೇ ಚಿಕ್ಕವರ ಪಾಠ ಪ್ರವಚನ ಕೇಳಬಾರ್ದು ಅಂತಿಲ್ಲ, ಕೇಳ್ತಾರೆ, ಖುಷಿ ಪಡ್ತಾರೆ. ಹಾಗೆಯೇ ಅಲ್ಲೂ ಕೂಡ ಸನತ್ಕುಮಾರರು ಕಕ್ಷೆಯಲ್ಲಿ ದೊಡ್ಡವರಾದರೂ ಕೂಡ ಚಿಕ್ಕವರ ಪಾಠ ಹೇಳ್ತಾ ಇದ್ರೆ, ಸನಂದನಾಚಾರ್ಯ ಪಾಠ ಹೇಳ್ತಾ ಇದ್ರೆ ಕೇಳಿದರು. ಆಯಿತಾ. ಮತ್ತು ಉಳಿದವರು ಸಮಾನ ಕಕ್ಷೆಯಲ್ಲೇ ಇದ್ದಾರೆ. ಯಾರ್ಯಾರು? ಸನಕ ಮತ್ತು ಸನಾತನ ಒಬ್ಬರು ಸನಕ ಕೇಳಿದ್ರು. ಅವರು ಕೂಡ ಇಲ್ಲಪ್ಪ, ನಿಮ್ಮನ್ನು ಗುರುಸ್ಥಾನದಲ್ಲಿ ಕೂಡಿಸ್ತೀವಿ, ನೀವು ಹೇಳಿ ನಾವು ಕೇಳ್ತೀವಿ ಅಂತ ಅವರು ಕೂತ್ಕೊಂಡಿದ್ದಾರೆ. ಹೀಗೆ ಸನಕಾದಿ ಮುನಿಗಳು ಸನತ್ಕುಮಾರ ಮನ್ಮಥನ ಅವತಾರವಾದ್ದರಿಂದ ಅವನನ್ನು ಬಿಟ್ಟು ಉಳಿದವರೆಲ್ಲರೂ ಶ್ರವಣ ತಪಸ್ಸು ಆಚಾರಗಳಲ್ಲಿ ಸಮಾನರಾಗಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ವಿಚಾರದಲ್ಲೂ ಸಮಾನತೆ ಇದೆ. ಅದನ್ನು ಹೇಳ್ತಾರೆ ನೋಡಿ. ತುಲ್ಯ ಸ್ವೀಯಾರಿ ಮಧ್ಯಮ, ಇನ್ನೊಂದು ದೊಡ್ಡ ಕ್ವಾಲಿಫಿಕೇಷನ್ ಇದೆ ರೀ. ಈ ಒಂದು ಪಾಠ ಪ್ರವಚನ, ತತ್ವಜ್ಞಾನೋಪದೇಶ ಇದನ್ನು ಮಾಡಲಿಕ್ಕೆ ಒಂದು ದೊಡ್ಡ ಕ್ವಾಲಿಟಿ ಬೇಕ್ರಿ. ನಾವು ಏನು ಪಡೆದಿದ್ದೀವೋ ಎಲ್ಲೋ ಗೊತ್ತಿಲ್ಲ, ಪಾಠ ಪ್ರವಚನ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೀವಿ. ನಿಜವಾಗಿ ಬಹಳ ದೊಡ್ಡ ಕ್ವಾಲಿಫಿಕೇಷನ್ ಬೇಕು. ಯಾವುದದು? ಬಹಳ ಕಷ್ಟದ್ದು ಆ ಕ್ವಾಲಿಫಿಕೇಷನ್ನು. ಏನದು? ಮಿತ್ರ ಶತ್ರು ತಟಸ್ಥರಲ್ಲಿ ಭೇದವೆಣಿಸದೇ ಇರುವುದು. ನೋಡಿ, ಎಲ್ಲರನ್ನೂ ಸಮಾನವಾಗಿ ಕಾಣೋದು ಅಂತ. ಯಾರದನ್ನು? ಮಿತ್ರ ಶತ್ರು ತಟಸ್ಥ, ಮೂರಲ್ಲೂ ಕೂಡ ಭೇದವೆಣಿಸದೇ ಇರುವುದು. ಅಲ್ಲೂ ಅಷ್ಟೇ, ದೇವರ ಶತ್ರುಗಳು ಅಂತ ಚಿಂತೆ ಮಾಡಿದ್ರೆ ತಪ್ಪಿಲ್ಲ. ಆಯಿತಾ. ಮತ್ತು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಭೇದ ಎಣಿಸದೇ ಇರೋದು ಅಂದರೆ ಏನು ಅಭಿಪ್ರಾಯ? ಎಲ್ಲರನ್ನೂ ಒಂದೇ ರೀತಿ ಸಮಾನ ಕಕ್ಷೆಯಲ್ಲಿ ನೋಡೋದು ಅಂದರೆ ಅಭಿಪ್ರಾಯ ಸಮನಾದ ದೇವರೇ ಅವರ ಒಳಗಡೆ ಇದ್ದು ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡೋದೇ ಸಮಾನತೆ ಚಿಂತನೆ. ಮಿತ್ರನಲ್ಲಾಗಲಿ, ಮಿತ್ರ ನಮಗೇನಾದರೂ ಒಳ್ಳೆಯದನ್ನು ಮಾಡ್ದ ಅಂದರೆ ಅವರ ಒಳಗಡೆ ಇರೋ ದೇವರು ಒಳ್ಳೆಯದು ಮಾಡ್ದ. ಶತ್ರು ನಮಗೆ ಕೆಟ್ಟದ್ದನ್ನು ಮಾಡ್ದ ಅಂದರೆ ದೇವರೇ ಅವರ ಒಳಗಡೆ ಇದ್ದು ನಮಗೆ ಕೆಟ್ಟದ್ದನ್ನು ಮಾಡಿದ್ದು. ಯಾಕೆ? ನಮ್ಮ ಕರ್ಮ ಹಾಗಿತ್ತು, ಮಾಡಿಸ್ಕೋಬೇಕಾಯ್ತು. ತಟಸ್ಥ ನಮ್ಮ ಪಾಲಿಗೆ ತಟಸ್ಥನಾಗಿದ್ದಾನೆ ಅಂದರೆ ತಟಸ್ಥನಾಗಿರೋ ಹಾಗೆ ತಟಸ್ಥನ ಒಳಗಡೆ ಇರೋ ದೇವರು ಮಾಡಿದ್ದು. ಅದರಿಂದ ಕ್ರೆಡಿಟ್ ಗೋಸ್ ಟು ಯಾರಿಗೆ? ಈ ಮೂವರಲ್ಲೂ ಇರುವ ದೇವರಿಗೆ. ಮಿತ್ರಶತ್ರು ತಟಸ್ಥರಲ್ಲಿರುವ ದೇವರಿಗೆ ಕ್ರೆಡಿಟ್ ಹೋಗಬೇಕೇ ಹೊರತು ಅವರಿಗಲ್ಲ ಅಂತ ಅದು ವಿಚಾರ. ಅಹಂಕರ್ತ ಹರಿಕರ್ತ ಚಿಂತನೆಯಲ್ಲಿ ಬಹಳ
ವಿಶೇಷವಾದ ಚಿಂತನೆ. ರಾಗದ್ವೇಷಾದಿಗಳನ್ನು ಬಿಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಈ ಸಮಾನತೆ ಚಿಂತನೆ ಬಹಳ ಮುಖ್ಯವಾದ್ದು ಅಲ್ಲಿ ಬರುತ್ತೆ. ಅದನ್ನೇ ಹೇಳಿದ್ದು ತುಲ್ಯ ಸ್ವೀಯಾರಿ ಮಧ್ಯಮಾಹ, ತುಲ್ಯ ಸ್ವೀಯಾರಿ ಮಧ್ಯಮಾಹ. ಅವರು ಅದರಲ್ಲಿ ವಿಶೇಷವಾಗಿ ಸನಂದನ ಅವನನ್ನು ಪ್ರವಚನಕಾರರನ್ನಾಗಿ ಇಟ್ಕೊಂಡ್ರು. ಯಾಕೆ ಅಂತ ಅಲ್ಲೂ ಅಷ್ಟೇ, ಅವನಲ್ಲೂ ಒಂದು ವಿಶೇಷವಾದ ಭಗವಂತನ ಹರಿಯ ವಿಶೇಷಾವೇಶ ಇದೆ ಅಂತ ಹೇಳ್ತಾನೆ. ಶ್ರೀಹರಿಯ ವಿಶೇಷಾವೇಶ ಇತ್ತು, ಅದಕ್ಕೋಸ್ಕರ ಅವನನ್ನು ಪ್ರವಚನಕಾರನ್ನಾಗಿ ಮಾಡಿಕೊಂಡ್ರು. ಉಳಿದವರೆಲ್ಲರೂ ಕೂಡ ಶ್ರೋತೃಗಳಾದರು, ಉಳಿದವರೆಲ್ಲರೂ ಕೂಡ ಶ್ರೋತೃಗಳಾದರು. ಆಗ ಈ ಚಿಂತನೆ ಬಂತು, ನೀನು ಕೇಳಿದ ಪ್ರಶ್ನೋತ್ತರದ ಚಿಂತನೆ ಆಗ ಬಂತು ಅಂತ ನಾರಾಯಣ ಋಷಿ ಭಗವಂತ ಯಾರಿಗೆ? ನಾರದ ಮಹರ್ಷಿಗಳಿಗೆ ಹೇಳ್ತಾರೆ. ಹಾಗಾದರೆ ಇದು ಸಂವಾದ ಎಲ್ಲಿಂದೆಲ್ಲಿಗೆ ಬಂತು ಅಂತ ನೋಡಿ. ಮೊಟ್ಟ ಮೊದಲು ಪರೀಕ್ಷಿದ್ರಾಜ ಕೇಳಿದ್ದು ಪ್ರಶ್ನೆನ ಯಾರ ಹತ್ರ? ಶುಕಾಚಾರ್ಯ ಹತ್ರ ಕೇಳಿದ್ದು. ಶುಕಾಚಾರ್ಯರು ಅದಕ್ಕೆ ಒಂದು ರೀತಿ ಉತ್ತರ ಕೊಟ್ಟರು. ಪೂರ್ವಪಕ್ಷ ಏನಿದೆ, ಸಿದ್ಧಾಂತ ಏನಿದೆ, ಒಂದು ರೀತಿ ಎಲ್ಲವನ್ನು ಕೂಡ ಹೇಳಿಬಿಟ್ರು. ಹೇಳಿ ಇದು ಇಷ್ಟೇ ಅಲ್ಲಪ್ಪ, ಇನ್ನೂ ವಿಸ್ತಾರವಾಗಿ ತಿಳ್ಕೊಳ್ಬೇಕು ಇದರ ಬಗ್ಗೆ ಅಂತ ಹೇಳಿ ನಿನಗೆ ಈ ವಿಚಾರವನ್ನು ನಾನು ಯಾವುದರ ಮೂಲಕ ಹೇಳ್ತೇನೆ ಅಂತ ಬಂದಾಗ ನಾರದ ಮತ್ತು ನಾರಾಯಣರ ಸಂವಾದದಲ್ಲಿ ಈ ವಿಚಾರ ಬರುತ್ತೆ, ಹೇಳ್ತೇನೆ ಅಂತ ಹೇಳಿದರು. ಸೊ ಅಲ್ಲಿ ಎಲ್ಲಿಂದ ಹೋದ್ವಿ? ಪರೀಕ್ಷಿದ್ರಾಜ ಮತ್ತು ಶುಕಾಚಾರ್ಯರಿಂದ ನಾವು ಮೇಲಕ್ಕೆ ಹೋದಾಗ ನಾರದರ ಹತ್ರ ಬಂದ್ವಿ. ನಾರಾಯಣ ಋಷಿ ಅಂದರೆ ದೇವರು, ಭಗವಂತ ನಾರದರಿಗೆ ಹೇಳೋ ಸಂದರ್ಭದಲ್ಲಿ ಜನಲೋಕದಲ್ಲಿ ನಡೆದ ಆ ಒಂದು ಸಂವಾದ, ಸನಕಾದಿಗಳ ನಡುವೆ ನಡೆದ ಸಂವಾದ. ಅಲ್ಲಿ ಕೇಳಿದವರು ಯಾರು? ಸನಂದನರು. ಕೇಳಿದವರು ಎಲ್ಲ ಋಷಿಗಳು ಅಲ್ಲಿದ್ದಾರೆ, ಜನಲೋಕದಲ್ಲಿರುವ ಎಲ್ಲ ಋಷಿಗಳು ಕೇಳಿದ್ದಾರೆ. ವಿಶೇಷವಾಗಿ ಯಾರು ಅಂತ ಬಂದಾಗ ಸನಂದನ ಬಿಟ್ಟು ಉಳಿದವರು ವಿಶೇಷವಾಗಿ ಶ್ರೋತೃಗಳಾಗಿ ಕೇಳಿದ್ದಾರೆ. ಹಾಗಾದರೆ ಈ ಸಂವಾದಕ್ಕೆ ಇನ್ನೊಂದು ನೆಲೆ ನಾವು ಬಂದದ್ದು ಸನಂದನಾಚಾರ್ಯರಿಂದ ಸನಕಾದಿಗಳಿಗೆ ನೀಡಿದ ಉಪದೇಶ. ನೋಡೋಣ ಅಲ್ಲಿಂದ ಮುಂದೆ ಎಲ್ಲಿ ಹೋಗುತ್ತೆ ಅಂತ ನೋಡೋಣ. ಏನು ಹೇಳ್ತಾರೆ? ಸನಂದನ ಉವಾಚ ಸ್ವಸೃಷ್ಟಂ ಇದಂ ಆಪೀಯ ಶಯಾನಂ ಸಹಶಕ್ತಿಭಿಃ ತದಂತೆ ಬೋಧಯಾಂಚಕ್ರುಃ ತಲ್ಲಿಂಗೈಃ ಶ್ರುತಯಃ ಪರಂ ಯಥಾ ಶಯಾನಂ ಸಂವ್ರಾಜಂ ಬಂದಿನಃ ತತ್ಪರಾಕ್ರಮೈಃ ಪ್ರತ್ಯೂಷೆ ಅಭ್ಯೇತ್ಯ ಸುಶ್ಲೋಕೈಃ ಬೋಧಯಂತಿ ಅನುಜೀವಿನಃ. ಏನು ಹೇಳ್ತಾರೆ ಸನಂದನಾಚಾರ್ಯರು? ಶ್ರೀಹರಿ ತಾನು ಸೃಷ್ಟಿ ಮಾಡಿದ ಈ ಜಗತ್ತನ್ನು ಪ್ರಳಯ ಕಾಲದಲ್ಲಿ ನುಂಗಿ ಪತ್ನಿಯರ ಜೊತೆಗೆ ಆಲದೆಲೆಯ ಮೇಲೆ ಮಲಗಿದ. ಲಯಕಾಲದ ಕೊನೆ ಭಾಗದಲ್ಲಿ ವೇದಾಭಿಮಾನಿ ಬಂದು ಗುಣಗಾನ ಮಾಡುವ ವೇದಮಂತ್ರಗಳಿಂದ ಅವನನ್ನು ಸ್ತೋತ್ರ ಮಾಡಿದರು. ವೇದಾಭಿಮಾನಿಗಳು ಬಂದು ಸ್ತೋತ್ರ ಮಾಡಿದರು. ಮಲಗಿರುವ ರಾಜನನ್ನು ಉಷಕ್ಕಾಲದಲ್ಲಿ ಸೇವಕರಾದ ಸ್ತುತಿಪಾಠಕರು ಅವನ ಪರಾಕ್ರಮಗಳನ್ನು ಒಳಗೊಂಡ ಸ್ತುತಿವಚನಗಳಿಂದ ಹೇಗೆ ಎಬ್ಬಿಸುತ್ತಾರೋ ಹಾಗೆ. ಸ್ವಸೃಷ್ಟಂ ಇದಂ ಆಪೀಯ ಶಯಾನಂ ಸಹ ಶಕ್ತಿಭಿಃ. ದೇವರು ತಾನು ಸೃಷ್ಟಿ ಮಾಡಿದ ಈ ಜಗತ್ತನ್ನು ಲಯಕಾಲದಲ್ಲಿ ನುಂಗುಬಿಟ್ಟ. ಆಪೀಯ ಕುಡಿದು ಬಿಟ್ಟ ಅಂತ, ಎಲ್ಲ ನುಂಗುಬಿಟ್ಟ. ಎಲ್ಲ ಸೂಕ್ಷ್ಮವಾಗಿ ಒಂದು ಇನ್ನೊಂದರೊಳಗೆ ಸೇರಿಕೊಂಡು ಎಲ್ಲ ಪರಮಾಣುಗಳಾಗಿ ಇದೆ, ಎಲ್ಲ ದೇವರ ಹೊಟ್ಟೆ ಒಳಗಡೆ. ಸ್ವಸೃಷ್ಟಂ ಇದಂ ಆಪೀಯ ಶಯಾನಂ ಸಹಶಕ್ತಿಭಿಃ, ಶಕ್ತಿಗಳ ಜೊತೆಗೆ ಮಲಗಿಕೊಂಡಿದ್ದಾನೆ ಅಂತ ಹೇಳೋ ಮಾತು. ಏನು ಶಕ್ತಿ ಅಂದರೆ ಯಾರು ಅಂತ ವಿಚಾರ. ಶಕ್ತಿ ಅಂತ ಯಾರನ್ನು ಕರೀತಾರೆ ಅಂತ, ಇಲ್ಲಿ ಶಕ್ತಿ ಅಂತ ಕರೆಯೋದು ಬೇರೆ ಯಾರನ್ನೂ ಅಲ್ಲ, ದೇವರನ್ನು ಶಕ್ತಿ ಅಂತ ಕರೀಬಹುದು, ಕರೀಬಾರ್ದು ಅಂತಲ್ಲ. ಯಾಕೆ? ಅದ್ಭುತವಾದ ಶಕ್ತಿ ಸ್ವರೂಪ ದೇವರಲ್ವಾ? ಅದ್ಭುತವಾದ ಶಕ್ತಿ ಸ್ವರೂಪ ದೇವರಾದ್ದರಿಂದಾಗಿ ದೇವರಲ್ಲಿ ಶಕ್ತಿ ಅಂತ ಕರೆಯೋದು ಸರಿನೇ. ಜೊತೆಗೆ ಅವನ ಮಡದಿಯರನ್ನು ಕೂಡ ಶಕ್ತಿ ಅಂತ ಕರೀತಾರೆ. ದೇವರ ಮಡದಿಯರನ್ನು ಕೂಡ ವಿಶೇಷವಾಗಿ
ಇಲ್ಲಿ ಶಕ್ತಿ ಅಂತ ಕರೀತಾರೆ. ಯಾಕೆ? ಶಕ್ಯತ್ವಾತ್ ಶಕ್ತಯ ಅಂತ ಆಚಾರ್ಯರು ಪ್ರಮಾಣವನ್ನು ಹೇಳ್ತಾರೆ. ಶಕ್ಯತ್ವಾತ್ ನಿಯಮ್ಯತ್ವಾತ್, ದೇವರ ನಿಯಮನಕ್ಕೆ ವಿಶೇಷವಾಗಿ ಒಳಪಡುವುದರಿಂದ, ದೇವರ ನಿಯಂತ್ರಣಕ್ಕೆ ವಿಶೇಷವಾಗಿ ಒಳಪಡುವುದರಿಂದಾಗಿ ಆ ಭಗವಂತನ ಮಡದಿಯ ರೂ ಅಂತ. ದೇವರಿಗೆ ಎಷ್ಟು ಜನ ಹೆಂಡ್ತಿರಪ್ಪ ಅಂತ ವಿಚಾರ. ದೇವರಿಗೆ ಹೆಂಡತಿ ಒಬ್ಬಳೇ, ರೂಪಗಳು ಜಾಸ್ತಿ. ಯಾಕೆ? ದೇವರಿಗೂ ತುಂಬ ರೂಪಗಳು. ಅದಕ್ಕೋಸ್ಕರವಾಗಿ ದೇವರು ಎಷ್ಟು ರೂಪ ತಾಳ್ತಾನೋ ಅಷ್ಟು ರೂಪದಿಂದ ಅವನ ಮಡದಿಯು ಕೂಡ ಹೆಂಡತಿಯಾಗಿ ಅವನನ್ನು ಸೇವಿಸ್ತಾಳೆ. ಹೀಗಾಗಿ ಆಯಿತಾ, ಶಕ್ತಿ ಅಂತ ಬಂದಾಗ ಯಾರಾಗ್ತಾರೆ ಅಂತ ಬಂದಾಗ ಲಕ್ಷ್ಮೀದೇವಿಯ ಬೇರೆ ಬೇರೆ ರೂಪಗಳು. ಸಾಮಾನ್ಯವಾಗಿ ಎಲ್ಲರೂ ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಯಾರು ಶ್ರೀ ಮತ್ತು ಭೂರೂಪದಿಂದ ಭಗವಂತ ಏನಾಗಿದ್ದಾನೆ, ಆಲಿಂಗಿತನಾಗಿ ಮಲಗಿದ್ದಾನೆ, ದುರ್ಗಾ ರೂಪದಿಂದ ಅವಳು ಸ್ತೋತ್ರ ಮಾಡ್ತಾಳೆ ಅಂತ ಸಾಮಾನ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅಲ್ಲಿ ಮುಂದೆ ನಾವು ಅದು ತಂತ್ರಭಾಗವತದಲ್ಲಿ ಒಂದು ಮಾತಿದೆ, ಆಚಾರ್ಯಕ್ಕೆ ತಂತ್ರಭಾಗವತದಲ್ಲಿ ಇದನ್ನು ಅದರ ಆಧಾರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಶಕ್ತಿ ಶಬ್ದಕ್ಕೆ ಅರ್ಥ ಏನು ಬರೀತಾರೆ ನೋಡಿ. ಶ್ರೀಭೂ ದುರ್ಗೇತಿ ಯಾ ಭಿನ್ನ ಪ್ರಕೃತಿ ಶಕ್ತಿರುಚ್ಯತೆ ವಿಷ್ಣು ಸ್ವರೂಪ ಶಕ್ತೇಸ್ಸ ಶಕ್ಯತ್ವಾತ್ ಶಕ್ತಿರೇವತು ನಿತ್ಯ ಅವ್ಯವಹಿತತ್ವಾತ್ತೋ ವಿಶೇಷಾತ್ ಶಕ್ತಿ ನಾಮಿಕಾ ತಾಭಿಶಯಾನಂ ಪುರುಷಂ ಸೈವತು ಶ್ರುತಿರೂಪಿಣಿ ಅಸ್ತೌತ್. ಇದು ತಂತ್ರಭಾಗವತ ಎನ್ನುವ ಗ್ರಂಥ. ಭಾಗವತಕ್ಕೆ ಸಂಬಂಧಪಟ್ಟ ಜಟಿಲವಾದ ಶ್ಲೋಕಗಳ ಅರ್ಥದ ವಿವರಣೆ ಆ ಗ್ರಂಥದಲ್ಲಿದೆ. ಇವತ್ತು ಆ ಗ್ರಂಥ ನಮಗೆ ಪೂರ್ತಿ ಸಿಕ್ಬಿಟ್ಟಿದ್ರೆ ಎಷ್ಟು ಖುಷಿ ಕೊಡೋದ್ರಿ. ಅಪಾರ್ಥಕ್ಕೆ ಅವಕಾಶವೇ ಇರ್ತಿರಲಿಲ್ಲ. ಏನು ಮಾಡೋಣ, ನಮ್ಮ ಹಣೆ ಬರ. ನಾವು ಕಳೆದುಕೊಳ್ಳುವುದರಲ್ಲಿ ನಿಸ್ಸೀಮರು, ಎಲ್ಲ ಕಳ್ಕೊಂಬಿಟ್ಟಿದ್ದೇವೆ. ತಂತ್ರಭಾಗವತ ಸಿಗ್ತಾ ಇಲ್ಲ. ಇಡೀ ಒಂದು ವಿಶೇಷ ಸನ್ನಿವೇಶ ಸಂದರ್ಭಗಳಲ್ಲಿ ತಂತ್ರಭಾಗವತ ವಿಶೇಷವಾದ ಭಾಗವತದ ಸೊಬಗನ್ನು ನಮ್ಮ ಮುಂದೆ ಸೆರೆ ಹಿಡಿಯುತ್ತೆ. ಅದರಲ್ಲಿ ಇದು ಒಂದು ಭಾಗ. ಶಕ್ತಿ ಅಂತ ಯಾರನ್ನು ಕರೆಯೋದು ಅಂದರೆ ಪ್ರಕೃತಿ. ಯಾರು ಭಿನ್ನ ಪ್ರಕೃತಿ, ಭಗವಂತನಿಗಿಂತ ಬೇರೆಯಾಗಿರ್ತಕ್ಕಂಥ ಪ್ರಕೃತಿ, ಅವಳು ಶ್ರೀಭೂ ದುರ್ಗಾ ಎಂಬುದಾಗಿ 3 ಹೆಸರು ಹೇಳಿಬಿಟ್ರು ಶಕ್ತಿ ಅಂತ. ಅದರಿಂದಾಗಿ ಶಕ್ತಿಭಿಹಿ ಅಂತಲ್ಲಿ ಬಹುವಚನವೂ ಇದೆ. ಬಹುವಚನ ನಮ್ಮ ಸಂಸ್ಕೃತದಲ್ಲಿ ಬರಬೇಕಾಗಿದ್ದರೆ 3 ಇದ್ದರೆ ಮಾತ್ರ ಬಹುವಚನ ಬರೋದು, 2 ಇದ್ದರೆ ದ್ವಿವಚನ ಬರುತ್ತೆ. ಅದರಿಂದಾಗಿ ಬಹುವಚನ ಇರೋದರಿಂದ 3 ರೂಪ ತಗೊಳ್ಳೋದು ಒಳ್ಳೆಯದು. ಅದರಿಂದ ಶ್ರೀಭೂ ದುರ್ಗಾ ಎನ್ನುವ 3 ರೂಪಗಳು. ಮತ್ತು ತಂತ್ರಭಾಗವತಲ್ಲೂ ಕೂಡ ಹಾಗೆ ಹೇಳ್ತಾರೆ. ಶಕ್ತಿ ಎಂಬುದಾಗಿ ಯಾರನ್ನು ಕರೀತಾರೆ? ಶ್ರೀಭೂ ದುರ್ಗಾ ಎಂಬುದಾಗಿ ಭಗವಂತನಿಗಿಂತ ಬೇರೆಯಾದ ಭಗವಂತನ ಮಡದಿಯರನ್ನೇ ಶಕ್ತಿ ಅಂತ ಕರೀತಾರೆ. ಅಲ್ಲಿ ಸ್ವರೂಪ ಶಕ್ತಿ ದೇವರದು, ದೇವರ ಸ್ವರೂಪವೇ ಶಕ್ತಿ ರೂಪ. ಅದರಿಂದ ದೇವರಿಗೆ ಶಕ್ತಿ ಅಂತ ಹೆಸರು ಒಂದು ಇದ್ದೇ ಇದೆ. ಅದಾದ ಮೇಲೆ ಇನ್ನೊಂದು ಅರ್ಥದಲ್ಲಿ ಶಕ್ತಿ ಅಂದರೆ ಶಕ್ಯತ್ವಾತ್ ಶಕ್ತಿ. ಶಕ್ಯ ಅಂದರೆ ಯಾರು ದೇವರ ನಿಯಂತ್ರಣಕ್ಕೆ ಶಕ್ಯ. ಕನ್ನಡದಲ್ಲಿ ಶಕ್ಯ ಅಂದ್ರೇನು? ಸಾಧ್ಯ ಅಂತ. ಹಾಗೆ ದೇವರ ನಿಯಂತ್ರಣಕ್ಕೆ ಒಳಪಡುವವರು, ದೇವರ ನಿಯಂತ್ರಣಕ್ಕೆ ಒಳಪಡುವವರು ಯಾರೋ ಅವರು ಶಕ್ತಿ ಅಂತ ಚಿಂತನೆ ಮಾಡಿದಾಗ ಲಕ್ಷ್ಮೀದೇವಿ ಶಕ್ತಿಯಾಗ್ತಾಳೆ. ಇಲ್ಲಿ ಶಕ್ತಿವಿಹಿ ಅಂತ ಬಹುವಚನ ಕೊಟ್ಟದ್ರಿಂದ ಏನಂತ ಚಿಂತನೆ ಮಾಡಿ, ಶ್ರೀಭೂ ದುರ್ಗಾ ಎನ್ನುವ 3 ರೂಪಗಳ ಜೊತೆಗೆ ದೇವರು ಶಯಾನಂ ಮಲಗಿದ್ದಾನೆ. 3 ರೂಪಗಳ ಜೊತೆಗೆ ಮಲಗಿದ್ದಾನೆ. ಯಾವುದ್ಯಾವುದು? ಶ್ರೀಭೂ ದುರ್ಗಾ ಎನ್ನುವ 3 ಶಕ್ತಿಗಳು ಅಲ್ಲ. ಅದ್ಯಾಕೆ 3 ರೂಪಗಳನ್ನು ಮಾತ್ರ, ಲಕ್ಷ್ಮೀದೇವಿಯನ್ನು ಮಾತ್ರ ಯಾಕೆ ಶಕ್ತಿ ಅಂತೀರಿ? ಈಗ ಅರ್ಥ ಮಾಡಿದ್ದೇನೋ, ಯಾರು ಶಕ್ಯ ನಿಯಂತ್ರಣಕ್ಕೆ ಒಳಪಡ್ತಾರೋ ಅವರು ಅಂತ. ದೇವರ ನಿಯಂತ್ರಣಕ್ಕೆ ಎಲ್ಲರೂ ಒಳಪಡ್ತಾರಪ್ಪ. ನಾವು ದೇವರ ನಿಯಂತ್ರಣಕ್ಕೆ ಒಳಪಡಲ್ವಾ? ನಾವು ಬ್ರಹ್ಮ ದೇವತೆಗಳು ದೇವರ ನಿಯಂತ್ರಣಕ್ಕೆ ಒಳಪಡಲ್ವಾ? ಹೌದು. ಹಾಗಾದರೆ ಶಕ್ಯತ್ವಾದ ಶಕ್ತಿ ಅಂದರೆ ನಿಯಂತ್ರಣಕ್ಕೆ ಒಳಪಡುವವರು ಶಕ್ತಿ ಅಂದರೆ ಎಲ್ಲರೂ ಶಕ್ತಿ ಆಗಬೇಕಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ನಿತ್ಯ ಅವ್ಯವಹಿತತ್ವಾತ್ತು ವಿಶೇಷಾತ್ ಶಕ್ತಿನಾಮಿಕಾ. ಇಷ್ಟೇಪ, ನಿತ್ಯ ಅವ್ಯವಹಿತತ್ವಾತ್, ಅದು ವಿಶೇಷವಾಗಿ ನಾವೆಲ್ಲರೂ ನಿಯಂತ್ರಣಕ್ಕೆ ಒಳಪಡುವವರೇ. ಆದರೆ ಡೈರೆಕ್ಟಾಗಿ ನಿಯಂತ್ರಣಕ್ಕೆ ಒಳಪಡುವವಳು ಲಕ್ಷ್ಮೀದೇವಿ.
ನಾವೆಲ್ಲ ಲಕ್ಷ್ಮೀದೇವಿಯ ಮೂಲಕ, ಬ್ರಹ್ಮಾದಿ ದೇವತೆಗಳ ಮೂಲಕ, ಬೇರೆಯವರ ಮೂಲಕ ದೇವರ ನಿಯಂತ್ರಣಕ್ಕೆ ಒಳಪಡ್ತೇವೆ. ಲಕ್ಷ್ಮೀದೇವಿ ಹಾಗಲ್ಲ, ಡೈರೆಕ್ಟಾಗಿ ಸಾಕ್ಷಾತ್ತಾಗಿ ಅಂತ ಕನ್ನಡದಲ್ಲಿ ಪದ ಹೇಳೋದು, ಸಂಸ್ಕೃತದ ಪದ ಸಾಕ್ಷಾತ್ತಾಗಿ ದೇವರ ನಿಯಂತ್ರಣಕ್ಕೆ. ಅಂದರೆ ಮಧ್ಯದಲ್ಲಿ ಇನ್ನೊಬ್ಬರ ಮೂಲಕ ಅಲ್ಲ, ನಾವೆಲ್ಲರೂ ಲಕ್ಷ್ಮೀದೇವಿಯ ಮೂಲಕ, ಬ್ರಹ್ಮಾದಿ ದೇವತೆಗಳ ಮೂಲಕ, ಆಮೇಲೆ ರುದ್ರಾದಿ ದೇವತೆಗಳ ಮೂಲಕ, ತತ್ವದೇವತೆಗಳ ಮೂಲಕ ದೇವರ ನಿಯಂತ್ರಣಕ್ಕೆ ಬರ್ತೇವೆ. ಆದರೆ ಲಕ್ಷ್ಮೀದೇವಿ ಬೇರೆ ಯಾವ ದೇವತೆಗಳ ಮೂಲಕವೂ ಅಲ್ಲ, ಡೈರೆಕ್ಟಾಗಿ ಸಾಕ್ಷಾತ್ತಾಗಿ ದೇವರ ನಿಯಂತ್ರಣಕ್ಕೆ ಒಳಪಡ್ತಾಳೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಲಕ್ಷ್ಮೀದೇವಿಯ ರೂಪಗಳನ್ನು ಶಕ್ತಿ ಅಂತ ಕರೆದದ್ದು. ಶಕ್ತಿಭಿಹಿ ಬಹುವಚನ ಇದ್ದದ್ರಿಂದ 3 ರೂಪ ಇಟ್ಕೊಂಡ್ಬಿಟ್ರೆ ಅರ್ಥ ಏನಾಗುತ್ತೆ? ಶ್ರೀಭೂ ದುರ್ಗಾ ಎನ್ನುವ 3 ತನ್ನ ಶಕ್ತಿ ಎನಿಸುವ ಮಡದಿಯರ ಜೊತೆಗೆ ತಾನು ಸೃಷ್ಟಿ ಮಾಡಿದ ಎಲ್ಲವನ್ನೂ ಕೂಡ ನುಂಗಿ ಕುಡಿದು ಶಯಾನಂ ಮಲಗಿದ್ದಾನೆ ದೇವರು. ಆಲದೆಲೆಯ ಮೇಲೆ ಮಲಗಿಬಿಟ್ಟಿದ್ದಾನೆ ದೇವರು. ತದಂತೆ ಬೋಧಯಾಂಚಕ್ರುಹು ತಲ್ಲಿಂಗೈಹಿ ಶ್ರುತಯಪ್ಪರಂ. ಹೀಗೆ ತನ್ನ ಮಡದಿಯರ ಜೊತೆಗೆ, ಶಕ್ತಿಯರ ಜೊತೆಗೆ ಮಲಗಿರ್ತಕ್ಕಂತಹ ದೇವರನ್ನ ಆಮೇಲೆ ಶ್ರುತಯ, ಇಲ್ಲೂ ಬಹುವಚನ ಮಾಡಿಬಿಟ್ರು. ಶ್ರುತಿಗಳು ಅಂದರೆ ಶ್ರುತಿಯ ಅಭಿಮಾನಿ ದೇವತೆಗಳು. ಶ್ರೀಭೂದುರ್ಗಾ ರೂಪದಿಂದಲೂ ಲಕ್ಷ್ಮೀದೇವಿ ಏನು ಮಾಡಿದ್ದಾಳೆ? ದೇವರ ಜೊತೆಗೆ ಮಲಗಿ ಏನು ಮಾಡ್ತಾ ಇದ್ದಾಳೆ? ಸುಖವನ್ನು ಅನುಭವಿಸ್ತಾ ಇದ್ದಾಳೆ. ಖುಷಿಯೋ ಖುಷಿ ಭಗವಂತನ ಆಲಿಂಗನದಲ್ಲಿ. ಅದಾದ ಮೇಲೆ ಏನು ಮಾಡ್ತಾ ಇದ್ದಾಳೆ? ಇನ್ನೊಂದು ರೂಪದಿಂದ, ಶ್ರುತಿಯ ಅಭಿಮಾನಿಯಾಗಿ ಇರುವ ರೂಪಗಳಿಂದ ದೇವರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾನೇ ಇರ್ತಾಳೆ. ಅದರಲ್ಲೂ ವಿಶೇಷವಾಗಿ ಯಾವ ಕಾಲದಲ್ಲಿ ಇಂಥ ಬಂದಾಗ, ತದಂತೆ ಆ ಒಂದು ಮಹಾಪ್ರಳಯ ಕಾಲ ಮುಗಿಯುವ ಕಾಲದಲ್ಲಿ, ಮಹಾಪ್ರಳಯ ಕಾಲ ಮುಗಿಯುವ ಕಾಲದಲ್ಲಿ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಎಬ್ಬಿಸ್ತಾ ಇದ್ದಾಳೆ ದೇವರನ್ನ. ನೋಡಿ, ತಾಭಿಶ್ರಯಾನಂ ಪುರುಷಂ ಸೈವತು ಶ್ರುತಿರೂಪಿಣಿ ಅಸ್ತೌತ್. ಆಯ್ತಾ? ಅವರ ಜೊತೆಗೆ ಮಲಗಿರ್ತಕ್ಕಂತಹ ಭಗವಂತನನ್ನ ಸೈವತು ಶ್ರುತಿರೂಪಿಣಿ, ಯಾರು ಮಲ್ಕೊಂಡಿದ್ದಾರೋ ಅವಳೇ ಶ್ರುತಿ, ಬೇರೆ ಅಲ್ಲ. ಶ್ರುತಿ ಅಂದರೆ ಶ್ರುತಿಗೆ ಅಭಿಮಾನಿಯಾದ ಬೇರೆ ರೂಪಗಳು, ಲಕ್ಷ್ಮೀದೇವಿದೇ ರೂಪಗಳು. ನೋಡಿ, ನಮಗೆ ಗೊತ್ತಾಗಲಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ, ಎಲ್ಲರೂ ಹೇಳೋ ಸಂದರ್ಭದಲ್ಲಿ ಈ ಮಾತು ಹೇಳ್ಬಿಡ್ತೀವಿ, ದುರ್ಗಾ ರೂಪದಿಂದ ಸ್ತೋತ್ರ ಮಾಡಿದ್ದು ಅಂತ. ನಾನೂ ತುಂಬ ದಿವಸ ಹಾಗೆ ತಿಳ್ಕೊಂಡಿದ್ದು. ಆದರೆ ಸ್ವಲ್ಪ ಒಳಹೊಕ್ಕು ನೋಡಿದಾಗ, ಆ ಪದಗಳ ಸ್ವಾರಸ್ಯ ನೋಡಿದಾಗ ಗೊತ್ತಾಗೋದು, ಶ್ರುತಿ ತತಿಗೆ ಅಭಿಮಾನಿಯಾದ ಬೇರೆ ಲಕ್ಷ್ಮೀದೇವಿಯ ರೂಪಗಳು ಇದೆ. ಹೆಸರು ಏನು ಅಂತ ಹೇಳಿಲ್ಲ, ಶ್ರುತಿ ಅಂತಲೇ ಕರಿಬಹುದ್ರಿ, ಅದಕ್ಕೆ ನೋ ಪ್ರಾಬ್ಲಮ್, ಹೆಸರಿಗೆ ತೊಂದರೆ ಇಲ್ಲವೇ ಇಲ್ಲ, ಶ್ರುತಿ ಅಂತಲೇ ಕರೆಯೋಣ. ಶ್ರುತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ರೂಪ ಶ್ರುತಿ, ಅದು ಬೇಕಾದಷ್ಟು ರೂಪಗಳಿಂದ ಇದ್ದಾಳೆ. ಅನಂತವಾದ ವೇದರಾಶಿ, ಅದಕ್ಕೆ ಬೇಕಾದಷ್ಟು ರೂಪಗಳಿಂದ ಅವಳು ಅಭಿಮಾನಿಯಾಗಿದ್ದಾಳೆ. ಆ ರೂಪಗಳಿಂದ ಏನು ಮಾಡಿದ್ಲು? ಭಗವಂತನನ್ನು ಸ್ತೋತ್ರ ಮಾಡಿದ್ಲು. ಸೊ ಬರೀ ದುರ್ಗಾ ರೂಪದಿಂದ ಅಂತ ನಾವು ಚಿಂತನೆ ಮಾಡಬೇಕಾಗಿಲ್ಲ. ಆಯಿತಾ? ಶ್ರುತಯ ಅಂತ, ಅಲ್ಲೂ ನಾನು ಅದೇ ಪದ ನೋಡಿ, ಅಲ್ಲೂ ಪದ ಹಾಗೆ ಇರೋದು. ಶ್ರುತಯ ಅಂತ ಬಹುವಚನ ಇದೆ. ಆ ಬಹುವಚನಕ್ಕೆ ಸಾರ್ಥಕ್ಯ ಈ ರೀತಿಯಾಗಿ ಚಿಂತನೆ ಅಲ್ಲ. ಶ್ರುತಿಗಳು ಅನಂತ, ಅದಕ್ಕೆ ಅಭಿಮಾನಿ ನೀವು ಒಂದು ಚಿಂತನೆ ಮಾಡಿದರೆ ತಪ್ಪಲ್ಲ. ಆಯಿತಾ? ಆದರೆ ಅನೇಕ ರೂಪಗಳಿಂದ ಅವಳು ಕೆಲಸ ಮಾಡ್ತಾಳೆ ಅಂತ ನಾವು ಚಿಂತನೆ ಮಾಡ್ತೀವಿ. ಯಾಕೆಂದರೆ ಅವಳು ನೋಡಿದ್ವಲ್ಲ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ನಿತ್ಯ ಸೇವೆ ಮಾಡುತ್ತಿಹತಳು. ಅವಳಿಗೆ ಖುಷಿ, ದೇವರನ್ನು ಅನಂತ ರೂಪಗಳಿಂದ ಸ್ತೋತ್ರ ಮಾಡೋದರಲ್ಲಿ, ಸೇವೆ ಮಾಡೋದರಲ್ಲಿ ಬಹಳ ಖುಷಿ. ಆದ್ದರಿಂದಾಗಿ ಅನಂತ ರೂಪಗಳನ್ನು ಸ್ವೀಕಾರ ಮಾಡ್ತಾಳೆ. ಆದ್ದರಿಂದಾಗಿ ಶ್ರುತಯ, ಆಯಿತಾ? ಶ್ರುತಿಗೆ ಅಭಿಮಾನಿಯಾದ ರೂಪಗಳು ಅನಂತವೇ, ಲೆಕ್ಕವಿಲ್ಲದಷ್ಟು ಅಂತ ಇಟ್ಕೊಳ್ಳೋಣ. ಆಯಿತಾ? ಆ ರೂಪಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾಳೆ. ಸೈವತ್ತು ಶ್ರುತಿ ರೂಪಿಣಿ, ಅವಳು ಬೇರೆಯಲ್ಲ. ಯಾವ ರೂಪಗಳ ಜೊತೆಗೆ ದೇವರು ಏನಾಗಿದ್ದಾನೆ? ಶಯಾನಂ ಮಲಗಿದ್ದಾನೋ ಯಾವುದು, ಅಲ್ಲೂ ಕೂಡ ಶಕ್ತಿವಿಹಿ 3 ಶಕ್ತಿಗಳು, ಶ್ರೀಭೂ ದುರ್ಗಾ ಎನ್ನುವ ಶಕ್ತಿಗಳು. ಆಯಿತಾ? ಅವಳ ಜೊತೆಗೆ ಶಯಾನಂ, ಅವಳೇ ಇಲ್ಲಿ ಶ್ರುತಿಗೆ ಅಭಿಮಾನಿಯಾದ ಬೇರೆ ರೂಪಗಳಿಂದ ಬಂದು ಸ್ತೋತ್ರ ಮಾಡ್ತಾ ಇದ್ದಾಳೆ. ತಲ್ಲಿಂಗೈಹಿ ಬೋಧಯಾಂಚಕ್ರುಹು ಅಂತ ಇನ್ನೊಂದು ಪದ ಹಾಕಿದ್ದಾರೆ. ತಲ್ಲಿಂಗೈಹಿ ಏನದು? ಅವನ ಗುಣಗಾನ ಮಾಡುವ ವೇದ ಮಂತ್ರಗಳು ಅಂತ.
ತಲ್ಲಿಂಗೈಹಿ ಅಂತ ಬಹಳ ಸುಂದರವಾದ ಪದ. ಲಿಂಗ ಅಂದರೆ ಏನು ಅಭಿಪ್ರಾಯ ಗೊತ್ತಾ? ಅದು ಸಾಮಾನ್ಯವಾಗಿ ಗುಹ್ಯೇಂದ್ರಿಯಕ್ಕೆ ಹೇಳ್ತಕ್ಕಂಥ ಒಂದು ಶಬ್ದ ನಮ್ಮ ಲೌಕಿಕ ಸಂಸ್ಕೃತದಲ್ಲಿ. ಆದರೆ ಅದು ಲಿಂಗ ಅಂದರೆ ಗಮಯತಿ, ವಿಶೇಷವಾಗಿ ಒಂದು ವ್ಯಕ್ತಿ ಒಂದು ವಸ್ತುವನ್ನು ಯಾವುದು ವಿಶೇಷವಾಗಿ ತಿಳಿಸಿಕೊಡುತ್ತೋ ಅದು ಲಿಂಗ. ಅದು ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಅಸಾಧಾರಣ ಧರ್ಮ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಸಮ್ ಪರ್ಸನ್ ಆರ್ ಯಾವುದೋ ಒಂದು ವ್ಯಕ್ತಿ, ಒಂದು ವಸ್ತು, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಅಸಾಧಾರಣ ಧರ್ಮ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಅದು ಲಿಂಗ. ದೇವರ ಅಸಾಧಾರಣ ಧರ್ಮಗಳು, ತಲ್ಲಿಂಗೈಹಿ, ದೇವರ ಅಸಾಧಾರಣ ಧರ್ಮಗಳು, ಅದನ್ನೇ ವೇದ ಹೇಳುತ್ತೆ. ನೋಡ್ರಿ ಸ್ವಾರಸ್ಯ, ವೇದ ಬೇರೆ ಏನೇನೋ ಹೇಳೋದಲ್ಲ, ಪರಮ ಮುಖ್ಯ ವೃತ್ತಿಯಿಂದ ವೇದ ಹೇಳೋದೇ ತಲ್ಲಿಂಗೈಹಿ, ಆ ಭಗವಂತನ ಅಸಾಧಾರಣವಾದ ಗುಣಧರ್ಮಗಳು, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಯಾರು? ವಿಷ್ಣು ನಾರಾಯಣ. ಅದನ್ನು ಬೋಧನೆ ಮಾಡಲಿಕ್ಕೆ ವೇದಗಳು ಹೊರಟಿದೆ. ತಲ್ಲಿಂಗೈಹಿ, ಆ ಭಗವಂತನ ಅಸಾಧಾರಣ ಧರ್ಮವನ್ನು ಹೇಳುವ ವೇದಗಳ ಮೂಲಕ ಪರಂ ಬೋಧಯಾನ್ ಚಕ್ರುಹು. ಇಲ್ಲೂ ಅಷ್ಟೇ, ಪರಶಬ್ದಕ್ಕೆ ಮಾಮೂಲಿ ಅರ್ಥ ಏನು? ಸರ್ವೋತ್ತಮ ಅಂತ ಒಂದು ಅರ್ಥ, ಸರ್ವವಿಲಕ್ಷಣ ಅಂತ ಇನ್ನೊಂದು ಅರ್ಥ. ಸರ್ವವಿಲಕ್ಷಣ ಮತ್ತು ಎಲ್ಲ ಅರ್ಥ ಮಾಡ್ಕೋತಾ ಬಿಡೋದು. ಪಾತಿ ರಮಾಮಿತಿ ಪರಂ ಅಂತ, ಅದು ನಾನು ಮಾಡೋ ಒಂದು ವ್ಯಾಖ್ಯಾನ. ಪಾ ಅಂದರೆ ಪಾತಿ, ಯಾರನ್ನ? ರಮಾದೇವಿಯನ್ನು ಕೂಡ ಏನು ಮಾಡ್ತಾನೆ? ಪಾತಿ ರಮಾಂ, ಅದಕ್ಕೋಸ್ಕರವಾಗಿ ಅವನು ಪರ ಅಂದರೆ ಲಕ್ಷ್ಮೀದೇವಿಗಿಂತಲೂ ದೊಡ್ಡವನು, ಎಲ್ಲರಿಗಿಂತೂ ದೊಡ್ಡವನು, ಸರ್ವೋತ್ತಮ, ಲಕ್ಷ್ಮೀದೇವಿಗಿಂತಲೂ ಕೂಡ ದೊಡ್ಡವನು. ಅಂತಹ ಸರ್ವವಿಲಕ್ಷಣನಾದ ಸರ್ವೋತ್ತಮನಾದ ಆ ದೇವರನ್ನು, ಅವನದೇ ಆದ ಅಸಾಧಾರಣ ಧರ್ಮಗಳನ್ನು ಕೇಳುವ ವೇದಗಳ ಮೂಲಕವಾಗಿ ವೇದಾಭಿಮಾನಿ ದೇವತೆಗಳ ರೂಪದಿಂದ ಲಕ್ಷ್ಮೀದೇವಿ ಏನು ಮಾಡಿದರು? ಸ್ತೋತ್ರ ಮಾಡಿದರು. ನೋಡಿ, ಎಲ್ಲ ಬಹುವಚನದಲ್ಲಿ. ಶ್ರುತಯ ಅಂತ ಬಹುವಚನ, ಬೋಧಯಾನ್ ಚಕ್ರುಹು ಅಲ್ಲೂ ಬಹುವಚನ. ಅಂದರೆ ಅಭಿಮಾನಿ ದೇವತೆಗಳು ಅಂತ ನಾವು ಬಹುವಚನ ಇಟ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ ಅವರು. ಯಾಕೆಂದರೆ ಶ್ರುತಯ ಬೋಧಯಾನ್ ಚಕಾರ ಅಂತ ಅಭಿಮಾನಿ ದೇವತೆ ಒಬ್ಬಳೇ ಇದ್ದರೆ ಹಾಗೆ ಹೇಳ್ಬೋದಾಗಿತ್ತು. ಏನಂತ? ಶ್ರುತಯ ಬೋಧಯಾನ್ ಚಕಾರ ಅಂತ, ಎಬ್ಬಿಸಿದಳು ಅಂತ ಹೇಳ್ಬೋದಾಗಿತ್ತು. ಎಬ್ಬಿಸಿದರು ಅಲ್ಲೂ ಬಹುವಚನ. ಸೊ ಅನೇಕ ರೂಪಗಳಿಂದ ಸ್ತೋತ್ರ ಮಾಡಿದ್ದಾಳೆ ಅಂತಲೇ ಚಿಂತನೆ. ಶ್ರುತಯ ವೇದದ ಅಭಿಮಾನಿ ದೇವತೆಗಳ ರೂಪಗಳಿಂದ ಬೋಧಯಾನ್ ಚಕ್ರುಹು. ಹೇಗೆ? ತಲ್ಲಿಂಗೈಹಿ, ಅವನ ಅನೇಕ ಅಸಾಧಾರಣ ಧರ್ಮಗಳನ್ನು ತಿಳಿಸಿಕೊಡ್ತಾ. ಆಯಿತಾ? ಆಮೇಲೆ ತದಂತೆ ಬೋಧಯಾನ್ ಚಕ್ರುಹು ಅಂತ ಅಲ್ಲಿ ಇನ್ನೊಂದು ವಿಶೇಷ ಹೇಳಿದ್ದಾರೆ. ತದಂತೆ, ಅದರ ಕೊನೆಯಲ್ಲಿ ಅಂತ. ಯಾವುದರ ಕೊನೆಯಲ್ಲಿ ಸ್ವಾಮಿ? ಅದೇ ಅದು ಯಾವಾಗ ಮಲಗಿದ್ರಲ್ಲ, ಮಲಗಿರೋ ವಿಚಾರ ಹಿಂದೆ ಬಂದಿದೆ. ಶಯಾನಂ, ಯಾವಾಗ ಮಲಗ್ತಾನೆ? ಮಹಾಪ್ರಳಯ ಕಾಲದಲ್ಲಿ. ತದಂತೆ, ಆ ಮಹಾಪ್ರಳಯ ಕಾಲದ ಕೊನೆಯಲ್ಲಿ. ಮಹಾಪ್ರಳಯ ಕಾಲದ ಕೊನೆಯಲ್ಲಿ ಏನು ಮಾಡಿದ್ದು? ಸ್ತೋತ್ರ ಮಾಡಿದ್ದು. ಮಹಾಪ್ರಳಯ ಕಾಲದ ಕೊನೆಯಲ್ಲಿ ಸ್ತೋತ್ರ ಮಾಡಿದ ವಿಚಾರ. ಭಗವಂತ ಮಹಾಪ್ರಳಯ ಕಾಲದಲ್ಲಿ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಜ್ಯೋತಿಷ್ ಸಂಹಿತಾದ ಆಧಾರದಲ್ಲೂ ಆಚಾರ್ಯಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಅಲ್ಲೂ ಇದೇ ವಿಚಾರ ಬರುತ್ತೆ. ಆಮೇಲೆ ಸ್ವಸೃಷ್ಟಂ ಇದಂ ಆಪೀಯ ಶಯಾನಂ ಸಹಶಕ್ತಿಭಿಃ ಯಥಾ ಶಯಾನಂ ಸಮ್ರಾಜಂ ವಂದಿನಃ ತತ್ಪರಾಕ್ರಮೈಃ ಪ್ರತ್ಯೂಷೆ ಅಭ್ಯೇತ್ಯ ಸುಶ್ಲೋಕೈಃ ಬೋಧಯಂಚನುಜೀವಿನಃ ಶ್ರೀರ್ಭೂಮಿತಿರೂಪಾಭ್ಯಾಂ ಪ್ರಕೃತಿಃ ವಿಷ್ಣುನಾ ಸಹ ಚೇತೆ ಶ್ರುತಿಸ್ವರೂಪೇಣ ಸ್ತೋತಿ ಬ್ರಹ್ಮಲಯೇ ಹರಿಂ ಏಕಾಪಿ ಅನಂತರೂಪಾ ಸಾ ವಾಕ್ಯಭೇದಾ ಸರಸ್ವತಿ ಅನಾದಿ ನಿಧನ ನಿತ್ಯ ಸ್ತೋತಿ ನಾರಾಯಣಂ ಪ್ರಭುಂ ಅಂತ ಅಲ್ಲೂ ಅದೇ ಹೇಳ್ತಾರೆ. ಏಕಾಪಿ ಅನಂತರೂಪಾ ಸಾ, ಅವಳು ಒಬ್ಬಳೇ ಆದರೂ ಅನಂತ ರೂಪಗಳನ್ನು ಬೆಳೆದಿದ್ದಾಳೆ. ಆಯಿತಾ? ಜ್ಯೋತಿಷ್ ಸಂಹಿತಾದಲ್ಲಿ ಶ್ರೀಹಿ ಭೂಮು ಅಂತ ಹೇಳ್ತಾರೆ, ಆದರೆ ತಂತ್ರಭಾಗವತದಲ್ಲಿ ಶ್ರೀ ಭೂ ದುರ್ಗಾ ಅಂತ 3 ರೂಪವನ್ನು ತಂತ್ರ ಭಾಗವತದಲ್ಲಿ ಹೇಳ್ತಾರೆ. ಶ್ರೀಭೂ ದುರ್ಗೇತಿ ಯಾ ಭಿನ್ನ ಅಂತ 3 ರೂಪವನ್ನು ತಂತ್ರ ಭಾಗವತದಲ್ಲಿ ಹೇಳಿದ್ದಾರೆ. ಜ್ಯೋತಿಷ್ ಸಂಹಿತಾದಲ್ಲಿ ಶ್ರೀಭೂ ಅಂತ 2 ರೂಪ ಹೇಳಿದ್ದಾರೆ. ಆದರೆ ಅಲ್ಲಿ ಏಕಾಪಿ ಅನಂತ ರೂಪಾಸ ಅಂತ ಹೇಳಿದ್ರಿಂದ ಅನಂತ ರೂಪಗಳಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ಅದರಿಂದಾಗಿ ದೇವರ ಜೊತೆಗೆ ಶಕ್ತಿವಿಹಿ ಅಂತ ಬಹುವಚನ ಇದ್ದಿದ್ದರಿಂದ 3 ರೂಪಗಳಿಂದ ದೇವರ ಜೊತೆಗೆ ಸಂತೋಷವನ್ನು ಅನುಭವಿಸ್ತಾ ಇರೋವಳು ಮತ್ತೆ ಪುನಃ
ಬೇರೆ ರೂಪಗಳಿಂದ, ಶುಚಿತತೆಗೆ ಅಭಿಮಾನಿಗಳಾದ ರೂಪಗಳಿಂದ ಏನು ಮಾಡ್ತಾ ಇದ್ದಾಳೆ? ಭಗವಂತನ ಕೊಂಡಾಡ್ತಾ ಇದ್ದಾಳೆ. ಬ್ರಹ್ಮಲಯೇ, ಆ ಒಂದು ಬ್ರಹ್ಮದೇವರ ಮಹಾಪ್ರಳಯ ಕಾಲದಲ್ಲಿ ಅವಳು ಸ್ತೋತ್ರ ಮಾಡ್ತಾ ಇದ್ದಾಳೆ. ಅನಾದಿ ನಿಧನ ನಿತ್ಯ ಸ್ತೋತಿ ನಾರಾಯಣಂ ಪ್ರಭುಂ ಅಂತ ಜ್ಯೋತಿಷ್ ಸಂಹಿತಾದಲ್ಲಿ ಹೇಳ್ತಾರೆ. ಆಯ್ತಾ? ಆ ಒಂದು ಶ್ರುತಿ ಅಂತ ಬೆಳೆದರೆ ಅನಾದಿ ನಿಧನ, ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಅಪೌರುಷೇಯ ಅಂತ ಹೇಳೋ ಮಾತು. ಅಪೌರುಷೇಯವಾಗಿರ್ತಕ್ಕಂತಹ ಆ ವೇದ ಏನು ಮಾಡ್ತಾ ಇದೆ? ವೇದಕ್ಕೆ ಅಭಿಮಾನಿಯಾಗಿ ಇವಳು ಆ ಒಂದು ಸ್ತೋತ್ರವನ್ನು ಆ ಸಂದರ್ಭದಲ್ಲಿ ಮಾಡಿದಳು. ಅಲ್ಲಿ ಯಾವಾಗ ಅಂದರೆ ಅದೊಂದು ಕಾಲ ಹೇಳಿದರು. ಮಹಾಪ್ರಳಯ ಕಾಲದ ಕೊನೆಯಲ್ಲಿ ಅಂತ. ಮಹಾಪ್ರಳಯ ಕಾಲದ ಕೊನೆ ಕಾಲ ಅಂದರೆ ಯಾವುದು ಅಂತ ವಿಚಾರ. ಮಹಾಪ್ರಳಯ ಕಾಲದ ಕೊನೆಗಾಲ ಅಂದರೆ ಯಾವುದು? ಅದನ್ನು ಕೂಡ ಆಚಾರ್ಯ ನಮಗೆ ನಾರದೀಯ ಪುರಾಣದ ಆಧಾರದಲ್ಲಿ ತಿಳಿಸಿಕೊಡ್ತಾರೆ. ಲಯಸ್ಯತ್ವಷ್ಟಮೋ ಭಾಗ ಸೃಷ್ಟಿಕಾಲವುದಾಹೃತಃ ತತ್ರೈವ ವೇದ ಸಂಚಾರೋ ಹಿ ಅನ್ಯತ್ರ ಸ್ತುತಿ ಮಾತ್ರಕಾಹ. ನೋಡಿ, ನಾರದ ಪುರಾಣದಲ್ಲಿ ಹೇಳ್ತಾರೆ ಇದನ್ನು. ಏನು? ಲಯಸ್ಯತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತಃ. ಮಹಾಪ್ರಳಯ ಕಾಲದ ಅಷ್ಟಮ ಭಾಗ, 8ನೇ ಒಂದು ಅಂಶ, ಅದೇ ಸೃಷ್ಟಿಕಾಲ ಅಂದ್ಬಿಟ್ರು. ಆಗ ಸೃಷ್ಟಿ ಆಗ್ಬಿಡುತ್ತೆ. ಅದು ವೇದ ಸಂಚಾರದ ಕಾಲ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಸೃಷ್ಟಿಕಾಲ. ವೇದ ಸಂಚಾರ ಪ್ರಾರಂಭ ಆಗುತ್ತೆ. ಏನು ವೇದ ಸಂಚಾರ ಪ್ರಾರಂಭ ಆಗೋದು ಅಂದ್ರೇನು? ವೇದಗಳು ಅಥವಾ ಬ್ರಹ್ಮಾದಿ ದೇವತೆಗಳನ್ನು ಹೇಳೋ ವಿಚಾರ, ಆಮೇಲೆ ಎಲ್ಲ ಸಾಧಕರಿಗೆ ವಿಧಿ ನಿಷೇಧಗಳನ್ನು ಹೇಳುವ ವಿಚಾರ, ಯಜ್ಞಯಾಗಾದಿಗಳನ್ನು ವರ್ಣಿಸುವ ವಿಚಾರ, ಇದೆಲ್ಲ ವೇದ ಸಂಚಾರ. ವೇದಗಳಿಗೆ ದೇವರ ಅನ್ನ ಮಾತ್ರ ಹೇಳದೆ, ದೇವರ ಜೊತೆಯಲ್ಲಿ ಅಮುಖ್ಯ ವೃತ್ತಿಯಿಂದ ದೇವತೆಗಳನ್ನು, ಯಜ್ಞಯಾಗಾದಿಗಳನ್ನು, ಉಪದೇಶಾದಿಗಳನ್ನೆಲ್ಲ ಹೇಳೋದು ಮಾಡೋದು ಅಂದರೆ ಅದೇ ವೇದಗಳಿಗೆ ಸಂಚಾರ. ಬೇರೆ ಕಡೆಯೂ ವೇದಗಳಿಗೆ ಸಂಚಾರ. ವೇದ ಬೇರೆ ಕಡೆಯೂ ಸಂಚರಿಸುತ್ತೆ. ದೇವರ ಕಡೆಗೆ ಮಾತ್ರ ಸಂಚಾರ ಮಾಡೋದಲ್ಲ, ದೇವರನ್ನು ಬಿಟ್ಟು ಬೇರೆ ಕಡೆಯೂ ಸಂಚಾರ ಮಾಡುತ್ತೆ. ಅದು ವೇದ ಸಂಚಾರ ಕಾಲ. ಯಾವುದು? ಎಲ್ಲಿಂದ ಪ್ರಾರಂಭ? ಆಯಿತಾ? ಮಹಾಪ್ರಳಯ ಕಾಲದಲ್ಲಿ ಇನ್ನೂ 8ನೇ ಒಂದಂಶ ಇರಬೇಕಾಗಿದ್ರೇ ಆ ಒಂದು ವೇದ ಸಂಚಾರ ಪ್ರಾರಂಭ ಆಗಿಬಿಡುತ್ತೆ. ಅಂದರೆ ಇಡೀ ಮಹಾಪ್ರಳಯ ಕಾಲ ಪೂರ್ತಿ ಏನಿಲ್ಲ, ಅದು ದೇವರನ್ನೇ ಹೇಳುತ್ತೆ ಅಂತಲ್ಲ. ಮಹಾಪ್ರಳಯ ಪೂರ್ತಿ ಬ್ರಹ್ಮದೇವರ 100 ವರ್ಷದ ಆಯುಷ್ಯ, ಬ್ರಹ್ಮದೇವರ 100 ವರ್ಷದ ಆಯುಷ್ಯ ಏನಿದೆ ಅಷ್ಟೇ ಅಂತ ಲೆಕ್ಕ ಚಿಂತನೆ ಮಾಡೋದು ಅಲ್ಲ. ಅದರ 8ನೇ ಒಂದು ಭಾಗ, ಆ 8ನೇ ಒಂದು ಭಾಗ ಕಾಲದಲ್ಲಿ ಏನಪ್ಪ ಆಗತ್ತೆ? ಸೃಷ್ಟಿಕಾಲ ಪ್ರಾರಂಭ ಆಗುತ್ತೆ. ಒಂದು ರೀತಿಯಿಂದ ದೇವರು ಮಹತ್ತತ್ವಾದಕ್ಕೆ ಅಭಿಮಾನಿಗಳಾದ ಬ್ರಹ್ಮ ದೇವತೆಗಳು, ಇವನ್ನೆಲ್ಲ ದೇವತೆಗಳ ಸೃಷ್ಟಿ ಬ್ರಹ್ಮಾಂಡದ ಹೊರಗೆ ಆಗ್ಬಿಡುತ್ತೆ. ಸೃಷ್ಟಿ ಆಗ್ತಾ ಇದೆ ಅಂದರೆ ಎಲ್ಲ ಬರಬೇಕಲ್ಲ. ವೇದಗಳು ಯಾವತ್ತೂ ಅಷ್ಟೇ ಸೃಷ್ಟಿ ಮಾಡಬೇಕು ಅಂದರೆ ವೇದದಲ್ಲಿ ಹೇಳಿರೋ ಹಾಗೆ ದೇವರು ಸೃಷ್ಟಿ ಮಾಡೋದಲ್ವಾ. ಸೊ ಅಲ್ಲಿ ವೇದ ಪ್ರತಿಪಾದ್ಯತ್ವ ಒಂದು ರೀತಿಯಿಂದ ಮುಖ್ಯ ವೃತ್ತಿಯಿಂದ ಬ್ರಹ್ಮ ದೇವತೆಗಳಿಗೆ ಬಂದ್ಬಿಡುತ್ತೆ. ಅವರಿಗೇನೆ ವೇದ ಉಪದೇಶನೂ ಪ್ರಾರಂಭ ಮಾಡಿಬಿಡುತ್ತೆ. ಯಾವುದನ್ನು ಸ್ತುತಿ ವಿಧಿ ನಿಷೇಧಗಳ ಮೂಲಕವಾಗಿ ಉಪದೇಶನೂ ಪ್ರಾರಂಭ ಮಾಡಿಬಿಡುತ್ತೆ. ಅವರಿಗೇನೆ ಯಜ್ಞಯಾಗಾದಿಗಳ ಚಿಂತನೆ, ಅವರೆಲ್ಲ ಮಾನಸವಾಗಿರ್ತಕ್ಕಂಥ ಯಜ್ಞವನ್ನೆಲ್ಲ ಪ್ರಾರಂಭ ಮಾಡೇ ಬಿಡ್ತಾರೆ, ಸೃಷ್ಟಿಯಾಗಿರ್ತಕ್ಕಂಥ ದೇವತೆಗಳೆಲ್ಲ. ಹೀಗಾಗಿ ಆ ಲಯಶ್ಚತ್ವಷ್ಟಮೋ ಭಾಗ, ಚತುರ್ಮುಖನ 100 ವರ್ಷ ಲಯಕಾಲ. ಅದರಲ್ಲಿ ಪ್ರಳಯ ಕಾಲ ಎಷ್ಟು ಅಂದರೆ 87.5 ವರ್ಷಗಳ ಕಾಲ ಪ್ರಳಯ. ಉಳಿದ 8ನೇ ಒಂದು ಭಾಗ ಅಂದರೆ 12.5 ವರ್ಷಗಳ ಕಾಲ, ಅದು ಸೃಷ್ಟಿಯ ಆರಂಭ. ಬ್ರಹ್ಮಾದಿ ದೇವತೆಗಳ ಸೃಷ್ಟಿ ಈ ಅವಧಿಯಲ್ಲೇ ನಡೆಯುತ್ತೆ. ಈ ಅವಧಿಯಲ್ಲೂ ಕೂಡ ಬ್ರಹ್ಮಾದಿ ದೇವತೆಗಳನ್ನು ವೇದ ಹೇಳುತ್ತೆ, ವಿಧಿ ನಿಷೇಧ ರೂಪವಾದ ಚಿಂತನೆಯನ್ನು ವೇದ ಕೊಡುತ್ತೆ, ಯಜ್ಞಯಾಗಾದಿಗಳ ಚಿಂತನೆಯನ್ನು ವೇದ ಕೊಡುತ್ತೆ. ಹೀಗಾಗಿ ದೇವರನ್ನು ಬಿಟ್ಟು ಬೇರೆ ಕಡೆಯಲ್ಲೂ ಕೂಡ ವೇದ ಸಂಚಾರ ಇದೆ. ಆದರೆ ಉಳಿದ 87.5 ವರ್ಷಗಳ ಕಾಲದಲ್ಲಿ ವೇದಗಳು ಕೇವಲ ಭಗವಂತನ ಸ್ತೋತ್ರ ರೂಪವಾಗಿಯೇ ಇರುತ್ತವೆ. ಮತ್ತೆ ಈಗಲೂ ಅಂದರೆ
ಆ 8.5 ವರ್ಷದಲ್ಲೂ ಇಟ್ಕೊಂಡು ಆಯಿತಾ, ಜೊತೆಗೆ ಈ ಬ್ರಹ್ಮದೇವರ 100 ವರ್ಷ ಕಾಲ ಅಂತ ನೀವೇನು ಇಟ್ಕೋತೀರಿ, ಈ ಎಲ್ಲ ಕಡೆಯಲ್ಲೂ ಕೂಡ ಸ್ತುತಿರೂಪವಾದ ಚಿಂತನೆ ಇದ್ದೇ ಇರುತ್ತೆ. ಆದರೆ ಕೇವಲ ಸ್ತುತಿರೂಪದ ಚಿಂತನೆ ಇರೋದು ಎಷ್ಟು ವರ್ಷ? ಬ್ರಹ್ಮದೇವರ 87 ವರ್ಷ. ಬ್ರಹ್ಮದೇವರ 87 ವರ್ಷ. ಲಯಶ್ಚತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತಃ ತತ್ರೈವ ವೇದ ಸಂಚಾರೋ ಹಿ ಅನ್ಯತ್ರ ಸ್ತುತಿ ಮಾತ್ರಕಾಹ. ಬೇರೆ ಕಡೆಯಲ್ಲಿ ಸ್ತುತಿ ಮಾತ್ರಕಾಹ ಕೇವಲ ಸ್ತುತಿಯನ್ನು ಹೇಳುತ್ತವೆ. ಎಲ್ಲವೂ ಕೂಡ ಅದು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ವಿಧಿ ನಿಷೇಧ ಏನು ಬಂದರೂ ಕೂಡ ಅದೆಲ್ಲವೂ ಕೂಡ ಪದ ಸಮನ್ವಯದ ಮೂಲಕವಾಗಿ ದೇವರ ಚಿಂತನೆ, ವಾಕ್ಯ ಸಮನ್ವಯದ ಮೂಲಕವಾಗಿಯೂ ಪ್ರಕರಣ ಸಮನ್ವಯದ ಮೂಲಕವಾಗಿಯೂ ದೇವರಲ್ಲೇ ಚಿಂತನೆ ಮಾಡಬಹುದು ಅಂತ ಆ ವಿಚಾರ ಬಂದಿದೆ ಈಗಾಗಲೇ. ಅದನ್ನು ಕೂಡ ನಿನ್ನೆ ಮೊನ್ನೆ ಪ್ರವಚನದಲ್ಲಿ ಆ ಚಿಂತನೆಯೆಲ್ಲ ನಾವು ನೋಡಿದ್ದೇವೆ. ಆಯಿತು. ಹಾಗಾದರೆ ತದಂತೆ ಅಂದರೆ ಅರ್ಥ ಸಿಕ್ತೀಗ. ತದಂತೆ ಮಹಾಪ್ರಳಯದ ಕೊನೆ ಭಾಗದಲ್ಲಿ ಅಂದರೆ ಏನು ಅಭಿಪ್ರಾಯ? ಬ್ರಹ್ಮದೇವರ 100 ವರ್ಷ ಆಯುಷ್ಯ, ಅದು ಇಲ್ಲಿ ಸೃಷ್ಟಿ, ಬ್ರಹ್ಮದೇವರ ಸೃಷ್ಟಿಯಾಗಿ ಅವರು 100 ವರ್ಷ ಇರ್ತಾರೆ. ಮಹಾಪ್ರಳಯ ಕಾಲ ಅಂದರೂ ಪುನಃ ಬ್ರಹ್ಮದೇವರ ಆಯುಷ್ಯ ಎಷ್ಟು ವರ್ಷನೋ ಅಷ್ಟು ವರ್ಷ, ಅಂದರೆ ಬ್ರಹ್ಮದೇವರ 100 ವರ್ಷ. ಸಾಮಾನ್ಯವಾಗಿ ನಮ್ಮ ಬನ್ನಂಜಿಯವರ ಲೆಕ್ಕಾಚಾರ ಹೇಳ್ತಾ ಇರ್ತೀನಿ, 31,104,000 ಕೋಟಿ ವರ್ಷ ಅಂತ ಅವರೊಂದು ಲೆಕ್ಕಾಚಾರ ಹಾಕಿ ಕೊಟ್ಟಿದ್ದಾರೆ. ಆಯಿತು. ಅದರಲ್ಲಿ 1/8 8.5 ವರ್ಷ ನೀವು ಲೆಕ್ಕ ಹಾಕ್ಕೊಳ್ಳಿಪ್ಪ, ಅದನ್ನು ನಾನು ಲೆಕ್ಕ ಹಾಕ್ಲಿಕ್ಕೆ ಹೋಗಲ್ಲ. 1/8 ಏನಿದೆ ಅದು ಯಾವುದು? 100 ವರ್ಷದಲ್ಲಿ 1/8 ಅದು ಈಸಿ, 12.5 ವರ್ಷಗಳ ಕಾಲ. ಅದು ಸೃಷ್ಟಿ ಪ್ರಾರಂಭ ಕಾಲ. ಆಗಲೇನೆ ಬೋಧಯಾನ್ ಚಕ್ರುಹು, ಶ್ರುತಿ ಅಭಿಮಾನಿಗಳಾಗಿ ಲಕ್ಷ್ಮೀದೇವಿಯರು ಏನು ಮಾಡಿದರು? ದೇವರನ್ನು ಅವನದೇ ಆದ ಅಸಾಧಾರಣವಾದ ಗುಣಗಳ ಮೂಲಕವಾಗಿ ವೇದಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಗೆ, ಯಾಕೆ ಅಂತ ವಿಚಾರ. ಎಬ್ಬಿಸೋದಕ್ಕೋಸ್ಕರ ಅಪ್ಪಗೆ ದೇವರನ್ನು ಎಬ್ಬಿಸ್ಬೇಕಂತೆ, ಅದಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದೇನು ಎಬ್ಬಿಸೋದಕ್ಕೂ ಸ್ತೋತ್ರ ಮಾಡಬೇಕು? ಹೌದಪ್ಪ. ಈಗ ರಾಜಮಹಾರಾಜರೆಲ್ಲ ಮಲಗಿದಾಗ ಸ್ತುತಿಪಾಠಕರು ಅಲ್ವಾ, ವಂದಿಮಾಗಧರು, ಅವರಿಗೆ ಅದೇ ಕೆಲಸ ಅಲ್ಲಪ್ಪ. ಬರಬೇಕು ಉಷಕ್ಕಾಲದಲ್ಲಿ ಬಂದು ಏನು ಮಾಡಬೇಕು? ಎದ್ದೇಳಪ್ಪ ಎದ್ದೇಳಪ್ಪ ಮಹಾರಾಜ ಅಂತ ಮಲಗಿದ ಮಹಾರಾಜನನ್ನು ಅವನ ಗುಣಗಳ ಸ್ತೋತ್ರ ಮಾಡಿಸ್ತಾ 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 ಅವನ ಪರಾಕ್ರಮ, ಏ ಮಹಾರಾಜ ನೀನು ಅಂಥ ಶತ್ರುವನ್ನು ಗೆದ್ದಿ, ಇಂಥ ಶತ್ರುವನ್ನು ಗೆದ್ದಿ, ಇಂಥವನು ಅಂಥ ಚಕ್ರವರ್ತಿ, ಇಂಥ ಚಕ್ರವರ್ತಿ, ನಿನ್ನ ಅದ್ಭುತ ಪರಾಕ್ರಮ ಹೀಗೆ ಹೇಳಿ ಅವನ ಶಕ್ತಿ ಪರಾಕ್ರಮಗಳನ್ನು ಒಳಗೊಂಡ ಸ್ತುತಿ ವಚನಗಳಿಂದ ಸ್ತುತಿಪಾಠಕರು ವಂದಿಮಾಗಧರು ಉಷಕ್ಕಾಲದಲ್ಲಿ ಏನು ಮಾಡ್ತಾರೆ? ಮಲಗಿದ ರಾಜನನ್ನು ಎಬ್ಬಿಸುತ್ತಾರೆ. ಇಲ್ಲಿ ಯಾರಿದ್ದಾರಪ್ಪ? ಯಾರೂ ಇಲ್ಲ. ಇಲ್ಲಿ ಸ್ತುತಿಪಾಠಕರು ಯಾರು ಬರಬೇಕು? ಯಾಕೆಂದರೆ ಎಲ್ಲ ಮಲಗೇ ಬಿಟ್ಟಿದ್ದಾರಲ್ಲ, ಎಲ್ಲ ಮಲಗೇ ಬಿಟ್ಟಿದ್ದಾರೆ. ದೇವರು ಹೊಟ್ಟೆ ಒಳಗಿದ್ದಾರೆ. ಎದ್ದಿರೋಳು ಲಕ್ಷ್ಮೀದೇವಿನೇ. ಅವಳೇ ವಂದಿಮಾಗಧರ ರೂಪದಲ್ಲಿ ಬಂದು ಎಲ್ಲ ರೂಪನೂ ತಾಳ್ತಾ ಇರ್ತಾಳು. ಏನು ಛತ್ರಚಾಮರ ವಿಜಯನ ಪರ್ಯಂಕ ಪಾತ್ರ ರೂಪದಲ್ಲಿ ಬೇಕಾದಷ್ಟು ರೂಪ ತಾಳ್ತಾಳೆ ಅವಳು. ಭಗವಂತನ ಸೇವೆ ಮಾಡಲಿಕ್ಕೆ ಖುಷಿಯೋ ಖುಷಿ, ಅನೇಕ ರೂಪಗಳನ್ನು ತಾಳ್ತಾಳೆ. ಇಲ್ಲಿ ಸ್ತುತಿಪಾಠಕ ರೂಪದಲ್ಲಿ ಬಂದ್ಬಿಟ್ಟು ಉಷಕ್ಕಾಲ ಅಂದರೆ ಮಹಾಪ್ರಳಯ ಮುಗಿಲಿಕ್ಕೆ ಇನ್ನೂ 12.5 ವರ್ಷ ಒಂದು ರೀತಿ ಉಳಿದಿದೆ. ಆಗಲೇ ಸೃಷ್ಟಿಕಾಲ ಪ್ರಾರಂಭ ಆಗ್ಬಿಡ್ತು. ನೋಡ್ರಿ, ದೊಡ್ಡ ಎಚ್ಚರಿಕೆ ಕೊಡ್ತಾನೆ ದೇವರು. ಏನಪ್ಪ ಅಂದರೆ ನಾವು ಹೇಳೋ ವಿಚಾರ ಇಟ್ಕೊಂಡಿದ್ದೀವಲ್ಲ, ನಮ್ಮದೆಲ್ಲೋ ಒಂದು ಬಿಡ್ರಿ, 7 ಅಂತ ಗಂಟೆ ಹೇಳಿದ ಮೇಲೆ ಹೇಳೋ ವಿಚಾರ ಅಂತ ಇಟ್ಕೊಂಡವ್ರೆ ತುಂಬ ಜನ. ಯಾಕೆಂದರೆ ಗಂಟೆ 7 ಅಂತ ಹೇಳ್ತಾ ಇದ್ದಲ್ಲಪ್ಪ, ಕ್ರಿಯಾಪದ ಅಂತ ತುಂಬ ಜನ ತಿಳ್ಕೊಂಡಿರೋದು. 7 ಅನ್ನೋದು ನಾಮಪದಕ್ಕಿಂತ ವಿಶೇಷವಾಗಿ ಕ್ರಿಯಾಪದ ಇಟ್ಕೊಂಡ್ಬಿಟ್ಟು 7 ಗಂಟೆಗೆ ಹೇಳೋಣ ಅಂತ ಎಲ್ಲರೂ ಇಟ್ಕೊಂಡಿರೋದು. ಅದಲ್ಲ ಸ್ವಾಮಿ, ಉಷಕ್ಕಾಲದಲ್ಲಿ ಹೇಳಬೇಕು. 24 ಗಂಟೆಯಲ್ಲಿ ಉಷಕ್ಕಾಲ, ಬ್ರಾಹ್ಮಿ ಮುಹೂರ್ತ 4 ಗಂಟೆ, ಆಗಲೇ ಎದ್ಬಿಡಬೇಕು. ದೇವರು ಹಾಗೆ ಮಾಡ್ತಾ ಇದ್ದಾನೆ. ದೇವರನ್ನು ಎಬ್ಬಿಸೋರು ಕೂಡ, ದೇವರೇ 100 ವರ್ಷ ಪೂರ್ತಿ ಆಗ್ಲಪ್ಪ, ಸುಸ್ತು ಆಯಾಸ ತುಂಬ ಆಗಿರುತ್ತೆ ಕಾಣುತ್ತೆ, ಎಲ್ಲ ಮುಗಿಲಿ ದೇವರೇ, ಆಮೇಲೆ ಎಬ್ಬಿಸ್ತೀನಿ ಅಂತ ಹೊರಡಲಿಲ್ಲ. ದೇವರಿಗೇನು ಆಯಾಸ, ದೇವರಿಗೇನು ಸುಸ್ತು, ದೇವರಿಗೇನು ಶ್ರಮ, ಏನೂ ಇಲ್ಲವೇ ಇಲ್ಲ. ಅದರಿಂದ ಅವರು ಎಬ್ಬಿಸ್ಲಿಕ್ಕೆ ಯಾವಾಗ ಹೋಗ್ತಾರೆ? ಎಲ್ಲರೂ ಅಷ್ಟೇ, ಬಹಳ ಬೇಗನೆ ಆಯ್ತಾ
87 ವರ್ಷ ಆಗ್ತಾ ಇದ್ದ ಹಾಗೆ ಸೃಷ್ಟಿ ಪ್ರಾರಂಭ ಮಾಡೇ ಬಿಡ್ತಾರೆ. ದೇವರೇ ಎದ್ದೇಳು ಎದ್ದೇಳು ಅಂತ ಎಬ್ಬಿಸಿದ್ದೇ ಸ್ತುತಿಪಾಠಕರು, ಬಿಡೋದಿಲ್ವೇ ಇಲ್ಲ, ಎಬ್ಬಿಸ್ಬಿಡ್ತಾರೆ ದೇವರನ್ನು. ಅದರಿಂದ ನಮಗೂ ಏನು ಎಚ್ಚರಿಕೆ, ಬೇಗನೆ ಎದ್ದು ಸೃಷ್ಟಿ ಮಾಡಿ ಅಂತ. ನಾವೇನು ಸೃಷ್ಟಿ ಮಾಡೋದು? ನಮ್ಮನ್ನೇ, ನಮ್ಮ ಒಳಗಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ವಿಚಾರ, ದೇವರ ಜ್ಞಾನವನ್ನು ನಾವು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ದೇವರ ಅನುಗ್ರಹದಿಂದ ವಿಚಾರ. ಅದರಿಂದಾಗಿ ಬೇಗನೆ ಹೇಳಬೇಕು, ಬೇಗನೆ ವಿಶೇಷವಾಗಿ ಜ್ಞಾನದ ಚಿಂತನೆಯನ್ನು ಮಾಡಬೇಕು, ತತ್ವಜ್ಞಾನದ ಚಿಂತನೆಯನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ದೇವರನ್ನು ಎಲ್ಲ ಬೇಗನೆ ಎಬ್ಬಿಸ್ತಾ ಇದ್ದಾರೆ. ಪ್ರತ್ಯೂಷೆ ಅಭ್ಯೇತ್ಯ ಸುಶ್ಲೋಕೈ ಬೋಧಯಂತಿ ಅನುಜೀವಿನಃ. ಅನುಜೀವಿಗಳು ಅಂದರೆ ಸ್ತುತಿಪಾಠಕರು ಸುಶ್ಲೋಕೈ, ಉತ್ತಮವಾಗಿರ್ತಕ್ಕಂಥ ರಾಜ ಮಹಾರಾಜರ ಪರಾಕ್ರಮಗಳನ್ನು ಒಳಗೊಂಡ ಸ್ತುತಿ, ತತ್ಪರಾಕ್ರಮೈ ಸುಶ್ಲೋಕೈ, ಅವನ ಪರಾಕ್ರಮಗಳನ್ನು ಒಳಗೊಂಡ ಒಳ್ಳೆಯ ಶ್ಲೋಕಗಳಿಂದ, ಒಳ್ಳೆಯ ಹಾಡುಗಬ್ಬಗಳಿಂದ ಯಾವ ರೀತಿಯಾಗಿ ಉಷಕ್ಕಾಲದಲ್ಲಿ ಸೇವಕರಾದ ಸ್ತುತಿಪಾಠಕರು ಮಲಗಿರುವ ರಾಜ ಮಹಾರಾಜರನ್ನು ಎಬ್ಬಿಸುತ್ತಾರೋ, ಹಾಗೆ ಲಕ್ಷ್ಮೀದೇವಿ ಸ್ತುತಿಪಾಠಕರ ರೂಪದಿಂದ ಮಹಾಪ್ರಳಯ ಕಾಲದಲ್ಲಿ ಮಲಗಿರುವ ಭಗವಂತನನ್ನು ಆ ಒಂದು ಉಷಕ್ಕಾಲದಲ್ಲಿ, ಇನ್ನೂ ಮಹಾಪ್ರಳಯ ಮುಗಿಯಲಿಕ್ಕೆ ಎಷ್ಟು ವರ್ಷ ಇದೆ? ಇನ್ನೂ 12.5 ವರ್ಷ ಇದೆ. 87 ವರ್ಷ ಮುಗಿತು, ಅಷ್ಟೊತ್ತಿಗೆ ಶುರು ಮಾಡಿಬಿಟ್ರು. 8ನೇ ಒಂದು ಭಾಗ ಇದೆ, 12.5 ವರ್ಷ ಕಾಲ ಇದೆ. ಆಗಲೇ ಅವರು ಎಬ್ಬಿಸಲಿಕ್ಕೆ ಪ್ರಾರಂಭ ಮಾಡಿದರು. ಏನು ಕಥೆನಪ್ಪ ಇದು? ದೇವರು ಮಲಗ್ತಾನಾ? ಮಲಗೋ ವಿಚಾರವೇ ಇಲ್ಲ. ಮಲಗದೇ ಇರೋ ದೇವರನ್ನು ಎಬ್ಸೋ ವಿಚಾರ ಇದೇನ್ರಿ ಇದು? ಮಲಗಿರೋರನ್ನು ಎಬ್ಸೋದು ಓಕೆ, ಮಲಗದೇ ಇರೋರನ್ನು ಏನು ಎಬ್ಸೋದು? ಆದರೆ ನಮ್ಮಲ್ಲಿ ಅದೇ ಪದ್ಧತಿ ಅಲ್ವಾ? ಅದೇ ಪದ್ಧತಿ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ಅಂತ. ಇವತ್ತು ಸುಪ್ರಭಾತ ದರ್ಶನ ಅಂತಲೇ ತಿರುಪತಿಗೆ ಹೋದರೆ ಒಂದಿದೆ, ಅಲ್ಲೂ ಸುಪ್ರಭಾತ ಹಾಡಿ ದೇವರನ್ನು ಎಬ್ಬಿಸ್ತಾರೆ ಅಂತ. ಎಲ್ಲ ಕಡೆಯಲ್ಲೂ ತುಂಬ ಕಡೆ ಇದೆ ಸುಪ್ರಭಾತ ಅಂಥೇಳಿ, ಬೇರೆ ಬೇರೆ ದೇವರಿಗೆ, ದೇವತೆಗಳಿಗೆ, ದೇವಿಯರಿಗೆ. ದೇವರನ್ನು ಬಿಟ್ಟು ಉಳಿದವರಿಗೇನೋ ಹೇಳ್ಬೋದು, ಏನೋ ಅಲ್ಪ ಸ್ವಲ್ಪ ಅಲ್ಲ. ನಿಜವಾಗಿ ದೇವತೆಗಳು ಮಲಗೋದಿಲ್ಲ ಅಂತ ಒಂದು ಚಿಂತನೆ, ಕಣ್ಣು ಮುಚ್ಚೋದಿಲ್ಲ ಅಂತಲೇ ಚಿಂತನೆ ಆಗಲಿ. ಎಲ್ಲೋ ಒಂದು ಕಡೆ ಮಹಾಪ್ರಹ್ಲಾದಲ್ಲಾದರೂ ಅವರು ಒಂದು ಸರ್ತಿ ಕಣ್ಣು ಮುಚ್ತಾರೇನು. ಆದರೆ ಇಲ್ಲಿ ಹಾಗಲ್ಲ, ದೇವರಂತೂ ವಿಚಾರ ಇಲ್ಲವೇ ಇಲ್ಲ. ಏನು ದೇವರು ನಿದ್ರೆ ಮಾಡೋದು ಅಂದ್ರೇನು? ದೇವರಿಗೆ ನಿದ್ರೆ ಅಂದ್ರೇನು? ನಿದ್ರೆ ಅನ್ನೋ ಶಬ್ದದಲ್ಲೇನೆ ಅಜ್ಞಾನ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ? ಮಂಡುಕೋಪನಿಷತ್ ಚಿಂತನೆ ನೋಡಿದ್ದೀವಲ್ಲ, ನಿದ್ರೆ ಅನ್ನೋ ಅವಸ್ಥೆಯಲ್ಲೇ ಅಜ್ಞಾನ ಸೇರ್ಕೊಂಡ್ಬಿಟ್ಟಿದೆ. ನಿದ್ರೆ ಈಕ್ವಲ್ಸ್ ಅಜ್ಞಾನ ಅಂತಲೇ ನಾವು ಚಿಂತೆ ಮಾಡಿದ್ದು ಮಂಡುಕೋಪನಿಷತ್ನಲ್ಲಿ ಅಲ್ವಾ? ನಿದ್ರೆ ಈಕ್ವಲ್ಸ್ ಅಜ್ಞಾನ ಅಂತ. ದೇವರಿಗೆ ಅಜ್ಞಾನ ಇದೆಯೇನ್ರಿ? ನಿದ್ರೆ ಮಾಡ್ತಾನೆ ಅಂದರೆ ಅಜ್ಞಾನ. ಸರ್ವಜ್ಞನಾದ ದೇವರಿಗೆ ಅಜ್ಞಾನ ಬರೋದಿರಲಿಲ್ಲ. ಆದ್ದರಿಂದ ದೇವರ ನಿದ್ರೆ ಅಂದರೆ ಏನು? ದೇವರ ನಿದ್ರೆ ಅಂದರೆ ಏನು ಅಂತ. ದೇವರ ನಿದ್ರೆ ಅಂದರೆ ಬೇರೆ ಏನೂ ಅಲ್ಲಪ್ಪ. ಏನು? ದೇವರ ನಿದ್ರೆ ಅಂತ ಬಂದಾಗ ಯೋಗ ನಿದ್ರೆ ಅಂತ ಅದನ್ನು ಕರೀತಾರೆ. ಏನು ಯೋಗ ನಿದ್ರೆ ಅಂದರೆ? ಕಣ್ಣು ಮುಚ್ಕೊಂಡಿದ್ದಾನೆ ಅಂತ ಅಷ್ಟೇ ವಿಚಾರ. ಕಣ್ಣು ಮುಚ್ಕೊಂಡಿದ್ದಾನೆ. ಯೋಗ ನಿದ್ರೆ ಅಂದರೆ ಕಣ್ಣು ಮುಚ್ಕೊಳ್ಳೋದು. ಏನು ಯೋಗ ಅಂದರೆ? 2 ರೆಪ್ಪೆಗಳ ಯೋಗ, ಸಂಯೋಗ. 2 ರೆಪ್ಪೆಗಳು ಬೇರೆ ಬೇರೆಯಾಗಿ ಇದ್ದರೆ ತೆರೆದುಕೊಂಡಿರುತ್ತೆ. 2 ರೆಪ್ಪೆಗಳು ಒಟ್ಟಿಗೆ ಉಳ್ಕೊಂಬಿಟ್ರೆ ಯೋಗ, ಸಂಯೋಗ ಆಯಿತು, ಕಣ್ಣು ಮುಚ್ಕೊಂಡ. ಅದೇನೇ ಇದ್ರೆ ಯೋಗ ನಿದ್ರೆ ಅಂದರೆ ಅಷ್ಟೇ, ಇನ್ನೇನಲ್ಲ. ದೇವರು ಯೋಗ ನಿದ್ರೆ ಮಾಡ್ತಾ ಇದ್ದಾನೆ. ಸ್ಥಿತಿಕಾಲ ಬಂತು, ಸೃಷ್ಟಿಕಾಲ ಬಂತು, ದೇವರು ಕಣ್ಣು ರೆಪ್ಪೆ ತೆಗೆದುಬಿಟ್ಟ. ಆ ಕಡೆ ಈ ಕಡೆ ಮುಚ್ಚಿರ್ತಕ್ಕಂಥ ರೆಪ್ಪೆಗಳು ಮೇಲೆ ಹೋಯಿತು, ಕೆಳಗೊಂದು ಬಂತು. ಆಗ ಏನಾಯಿತು? ದೇವರು ಎದ್ದ, ಅಷ್ಟೇ ವಿಚಾರ. ಮಲಗಿದ್ದಾನೆ ಅಂದರೆ ಕಣ್ಣು ಮುಚ್ಕೊಂಡಿದ್ದಾನಷ್ಟೇ. ಅಜ್ಞಾನದ ಆವರಣದ ವಿಚಾರ ಇಲ್ಲವೇ ಇಲ್ಲ. ಮುಕ್ತರಿಗೇ ಇಲ್ಲ ರೀ ಅಜ್ಞಾನದ ಆವರಣ. ದೇವರಿಗೆಲ್ಲಿಂದ ಬರಬೇಕು? ಹೀಗಾಗಿ ಮಲಗದೇ ಇರುವ ದೇವರನ್ನು ಎಬ್ಸೋ ವಿಚಾರ ರೀ ಇದು. ಶ್ರುತಿಗೀತೆ ಅಂದರೆ ಮಲಗದೇ ಇರುವ ದೇವರನ್ನು ಎಬ್ಸೋದು. ಅದರಿಂದ ಬಹಳ ಕಷ್ಟ. ನಾವು ತಮಾಷೆ ಮಾಡ್ತೀವಿ, ಮಲಗಿರೋರನ್ನ ಎಬ್ಬಿಸ್ಬೇಕ್ರಿ, ಆದರೆ ನಾಟಕ ಮಾಡೋರನ್ನ ಎಬ್ಬಿಸ್ಲಿಕ್ಕಾಗಲ್ಲ ಅಂತ. ದೇವರು ನಾಟಕ ಮಾಡಲ್ಲ. ಅವನಿಗೆ ಎಲ್ಲನೂ ಗೊತ್ತು. ಅವನ ನಿದ್ರೆ ಅಂದರೆ ಯೋಗ ನಿದ್ರೆ ಅಂತ ಅವನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಯೋಗ ನಿದ್ರೆ ಮಾಡಿದ್ದಾನೆ. ಹೇಳಬೇಕು ಅಂದರೆ ಯೋಗ ನಿದ್ರೆಯಿಂದ ಬಿಡ್ತಾನೆ. ನಾಟಕದ ವಿಚಾರವಿಲ್ಲ. ದೇವರು ನಾಟಕ ಮಾಡಲ್ಲ ಅಂತಲ್ಲ, ಮಾಡ್ತಾನೆ. ಇಲ್ಲಿ ಏನು ನಾಟಕದ ವಿಚಾರವಿಲ್ಲ. ತನ್ನ ಹೆಂಡತಿ ಹತ್ರ ಏನು ನಾಟಕದ ವಿಚಾರವಿಲ್ಲ. ಹೆಂಡತಿಗೂ ಗೊತ್ತು ಅವನು ಯಾವ ನಿದ್ರೆ ಮಾಡಿದ್ದಾನೆ ಅಂತ, ಹೇಗೆ ಎಬ್ಬಿಸಬೇಕು ಅಂತ. ಅಂತೂ ಮಲಗಿದ ದೇವರನ್ನು ಎಬ್ಬಿಸುವ ಒಂದು ಕಥೆ, ಅದು ಶ್ರುತಿಗೀತೆ. ಆ ಮೂಲಕವಾಗಿ
ಸಕಲ ವೇದಗಳೂ ದೇವರ ಗುಣಗಾನಕ್ಕಾಗಿ ಹೊರಟಿವೆ, ಆದ್ದರಿಂದ ಪರಮ ಪ್ರಮಾಣವಾಗಿದೆ ಎನ್ನುವ ವಿಶಿಷ್ಟವಾದ ಚಿಂತನೆಯನ್ನು ಹೇಳ್ತಾ, ನಮಗೆ ವೇದಗಳನ್ನು ಓದಲಿಕ್ಕೆ ಆಗದೇ ಇದ್ದವರಿಗೂ ಶ್ರುತಿಗೀತೆಯನ್ನು ಓದಿ, ಸಮಸ್ತ ವೇದಗಳನ್ನು ಓದಲಿಕ್ಕೆ ಆಗದೇ ಇದ್ದವರಿಗೂ 27 ಶ್ರುತಿಗಳ ಮೂಲಕ ದೇವರ ಚಿಂತನೆ ಮಾಡಿ, ಆ ಮೂಲಕವಾಗಿ ಸಮಸ್ತ ವೇದಾರ್ಥದ ಅನುಸಂಧಾನದ ಚಿಂತನೆಯ ಮಹಾಫಲವನ್ನು ಪಡೆದುಕೊಳ್ಳಿ ಅಂತ ಮುಂದೆ ಶ್ರುತಿಗೀತೆ ಹೊರಟಿದೆ. ಏನ್ರಿ ಇದು, 3ನೇ ದಿವಸಕ್ಕೆ ಬಂದ್ವಿ ನಾವು. ಯಾಕೋ ಪ್ರಾರಂಭನೇ ಮುಗಿತಾ ಇಲ್ಲ. ಹೌದು, ಪ್ರಾರಂಭನೇ ಮುಗಿತಾ ಇಲ್ಲ. ಆದರೂ ಪ್ರಾರಂಭ ಮಾಡಿಬಿಡೋಣ, ನಾಳೆ ಮುಂದುವರಿಸೋಣ. ಶ್ರುತಯ ಊಚುಹು ಜಯ ಜಯ ಜಹಿ ಅಜಾಂ ಅಜಿತ ದೋಷಗೃಹೀತ ಗುಣಾಂ ತ್ವಮಸಿ ಯದಾತ್ಮನಾ ಸಮವರುದ್ಧ ಸಮಸ್ತ ಭಗಃ ಅಜ ಜಗದೋಕಸಾಂ ಅಖಿಲ ಶಕ್ಯವಬೋಧಕತೆ ಕ್ವಚಿದಜಯ ಆತ್ಮನಾ ಅನುಚರತಃ ಅನುಚರೇನ್ನಿಗಮಃ. ವೇದಾಭಿಮಾನಿಗಳಾದ ಲಕ್ಷ್ಮೀದೇವಿಯರು ಅವರ ರೂಪಗಳು ನುಡಿದವು. ಎಂದೂ ಸೋಲನ್ನು ಹೊಂದದೇ ಇರುವ ಪ್ರಭುವೇ, ಜಯವಾಗಲಿ ಜಯವಾಗಲಿ. ಜೀವರಿಗೆ ಅವರ ಸ್ವರೂಪಭೂತವಾದ ಆನಂದಾದಿ ಗುಣಗಳನ್ನು, ನಿನ್ನ ಕಲ್ಯಾಣ ಗುಣಗಳನ್ನು ಮರೆಮಾಡುವ ಜೀವಾಚ್ಛಾದಕ ಪರಮಾಚ್ಛಾದಕ ಎನ್ನುವ ಪ್ರಕೃತಿಗಳನ್ನು ನಾಶ ಮಾಡು, ದೂರ ಮಾಡು. ನಿನ್ನಲ್ಲಿ ಷಡ್ಗುಣಗಳು ಜೀವರಂತೆ ಪ್ರಕೃತಿಯಿಂದ ಆವೃತವಾಗಿಲ್ಲ. ಅನಾದಿ ಕಾಲದಿಂದಲೂ ನೀನು ಸ್ವತಂತ್ರವಾಗಿ ಹೀಗೇ ಇರುವೆ. ರಮಾಬ್ರಹ್ಮಾದಿ ಸಕಲ ದೇವತೆಗಳ ಒಳಗೂ ಬಿಂಬರೂಪಿಯಾಗಿ ನಿಂತು ನೀನೇ ಅವರ ಎಲ್ಲ ಶಕ್ತಿಗಳನ್ನು ಪ್ರಕಟಗೊಳಿಸುವವನು, ಅಭಿವ್ಯಕ್ತಗೊಳಿಸುವವನು. ನಿದ್ದೆಯಿಂದ ಎದ್ದೇಳು, ಜೀವಜಡಗಳನ್ನು ಸೃಷ್ಟಿ ಮಾಡು. ಆಗ ಮಾತ್ರವೇ ನಾವು, ಅಂದರೆ ವೇದಾಭಿಮಾನಿಗಳು, ವೇದದ ವಿಧಿ ನಿಷೇಧಗಳ ಮೂಲಕ ನಿನ್ನ ಪ್ರೀತ್ಯರ್ಥವಾಗಿ ಕರ್ಮ ಮಾಡಲು ಜೀವಿಗಳನ್ನು ಪ್ರೇರಿಸಬಲ್ಲೆವು. ದೇವರೇ, ಎದ್ದೇಳು ಎದ್ದೇಳು ಅಂತ ಮೊದಲನೆಯ ಒಂದು ಶ್ರುತಿ. ಇದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಯಾವ ಶ್ರುತಿ? ಬಹಳ ಸುಂದರವಾದ ಶಾಂಡಿಲ್ಯ ಶ್ರುತಿಯ ಒಂದು ಚಿಂತನೆ ಇದರಲ್ಲಿ ಬಂದಿದೆ. ಇದರ ವಿಸ್ತಾರವಾದ ಚಿಂತನೆಯು ಬಹಳ ಸುಂದರವಾಗಿದೆ. ಅದನ್ನೆಲ್ಲ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ನಾಳೆ 1ನೇ ಶ್ರುತಿಯನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಣ. 1ನೇ ಶ್ರುತಿ ಬೇಗನೆ ಮುಗಿದರೆ 2ನೇ ಶ್ರುತಿಗೂ ಕೂಡ ನಾಳೆ ದಿವಸ ಹೋಗೋಣ ಅಂತ ಹೇಳ್ತಾ, ಅನೇನ ಭಾಗವತ ದಶಮಸ್ಕಂಧ ಚಿಂತನೇನ ವಿಶ್ವೇಶ ತೀರ್ಥ ಗುರುವಂತರ್ಗತ ವಿದ್ಯಾಮಾನ್ಯ ತೀರ್ಥ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಶ್ರೀ ಲಕ್ಷ್ಮೀ ನೃಸಿಂಹಾತ್ಮಕ ಸಮಸ್ತ ದೇಶಕಾಲ ಅವಸ್ಥಾ ನಿಯಾಮಕ ಭಿನ್ನ ಬಿಂಬರೂಪಿ ಪರಮಾತ್ಮ ಪ್ರಿಯತಾಂ ಪ್ರೀತೋ ಬಲದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಹರಯೇ ನಮಃ.